ನಮಸ್ಕಾರ ಬೆಂಗಳೂರಿಗೆ, ನಮಸ್ಕಾರ ಕರ್ನಾಟಕಕ್ಕೆ, ನಕ್ಕನ್ಲೆ ಕಡೆಯಿಂದ ದೊಡ್ಡ ನಮಸ್ಕಾರ. ಇವತ್ತಿನ ದಿನ ಹೆಂಗೋಗತ್ತೋ ಅಂತ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಾನೇನೋ ಪ್ಲಾನೇ ಮಾಡ್ಕೊಂಡಿಲ್ಲ. ಫಕ್ಟಪ್ ಆಗಿಬಿಟ್ಟಿದ್ದೀನಿ. ಇನ್ನು ನಡುವೆ ಯಾಕೋ ಗೊತ್ತಿಲ್ಲ, ಡೈಲಿ ವ್ಲಾಗ್ ಮಾಡಿ 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 ನಕ್ಕನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಅಂದ್ರೂ ಮಾಡ್ಬೇಕಲ್ವಾ, ಬೇರೆ ಏನೂ ಗತಿ ಇಲ್ಲ. ಸೊ ಸಿಗೋಣ ನಿಮಗೆ. ಇವತ್ತಿನ ದಿನ ಹೆಂಗಿರುತ್ತಂತ ನೋಡೋಣ. ಲೆಟ್ಸ್ ಗೋ. ಸ್ಟ್ರಾಂಗ್ ಕಾಫಿ ಕುಡಿದ ತಕ್ಷಣ ಅಂಗಡಿಗೆ ಹೋಗ್ತೀನಿ. ಅಂಗಡಿಗೆ ಹೋಗಿ ಕೂತ್ಕೊಬೇಕು. ಅಂಗಡಿಗೆ ಹೋಗಿ ಕೂತ್ಕೊಂಡು ಆಮೇಲೆ ಅವನ ಅಕ್ಕನ ಜಿಮ್ಗೆ ಹೋಗ್ತೀನಿ. ಸಖತ್ತಾಗಿತ್ತು ಚೆಸ್ಟ್ ವರ್ಕೌಟು. ಅವನ ಅಮ್ಮನ ಫುಲ್ ಸೈಕ್ ಆಗಿಬಿಟ್ಟಿದ್ದೀನಿ. ಹೊಟ್ಟೆ ಹಸಿತಾ ಇದೆ. ಎಲ್ಲೋಗಿ ತಿಂತೀನೋ ದೇವರಾಣೆ ನನಗಂತೂ ಗೊತ್ತಿಲ್ಲ. ಅವನ ಅಮ್ಮನ ಆಂಟಿ ಇಡ್ಲಿ ತಿನ್ನಲ್ಲ, ಅಣ್ಣ ಇಡ್ಲಿ ಸಾಂಬಾರು ತಿನ್ನಲ್ಲ, ಅವನಮ್ಮನ ಮನೆಗೆ ಹೋಗ್ಲಾ, ಅವನಮ್ಮನ ಏನೋ ತಲೆಗೆ ಓಡ್ತಾ ಇಲ್ಲ. ಇವಾಗ ನಾನು ಹೋಗ್ತೀನಿ ಮನೆಗೆ. ಫಸ್ಟ್ ನಕ್ಕನ್ ಚಿನ್ನಕ್ಕೆ ಟಾಯ್ಲೆಟ್ ಮಾಡಿಸ್ಬೇಕು. ಆಮೇಲೆ ನಕ್ಕನ್ ಇವತ್ತು ಒಂದು ಜಿಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಯಾವ ಜಿಮ್ ಅಂತ. ಸರಿ, ಬೇಗ ಸಿಗೋಣ. ಬಾಯ್. ಗುರು ಇಡ್ಲಿ ತಿಂದ ಆಮೇಲೆ ಸಮಾಧಾನ. ನಕ್ಕನ್ ಫುಲ್ಲು ತೃಪ್ತಿ ಸಿಕ್ತು ನನ್ನ ಹೊಟ್ಟೆಗೆ. ಇವಾಗ ಚಿನ್ನಗೂ ಊಟ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಂಗಡಿಯಲ್ಲಿ ಕೂತ್ಕೊಂಡು ಆಮೇಲೆ ರಾತ್ರಿ ಎಲ್ಲೋಗ್ತೀನೋ ಗೊತ್ತಿಲ್ಲ. ಊಟ ಮಾಡಬೇಕಲ್ವ, ಮಧ್ಯಾಹ್ನ ಊಟ ಇವತ್ತೆಲ್ಲ ಆಚೆ ಮಾಡ್ಬೋದು ಅನಿಸುತ್ತೆ. ಸೊ ಗೈಸ್, ಬಾಯ್. ಮಧ್ಯಾಹ್ನ ಸಿಗೋಣ. ನಮಸ್ಕಾರ ಗೈಸ್, ನಾವಿವತ್ತು ಹೋಗ್ತಾ ಇದ್ದೀವಿ ಒನ್ ಆಫ್ ದ ಮೋಸ್ಟ್ ಅಂಡರ್ ಗ್ರೌಂಡ್ ಜಿಮ್ಗೆ. ಆ ಜಿಮ್ ಎಷ್ಟು ಚಿಕ್ಕದು ಅಂದ್ರೆ ಸಖತ್ ಅನ್ಕೊಳ್ಳಿ. ಬಟ್ ಆ ಚಿಕ್ಕ ಜಿಮ್ ಇಂದ ತುಂಬಾ ಲೆಜೆಂಡ್ಸ್ ಆಚೆ ಬಂದಿದ್ದಾರೆ. ಓಕೆನಾ? ಸೊ ನಾವಿವತ್ತು ಹೋಗ್ತಾ ಇದ್ದೀವಿ. ಅದಕ್ಕೆ ಒನ್ ಆಫ್ ದ ಮೋಸ್ಟ್ ಅಂಡರ್ ಗ್ರೌಂಡ್ ಜಿಮ್ ಇನ್ ದ ಬ್ಯಾಂಗ್ಳೂರ್ ನಾವಿವತ್ತು ಹೋಗ್ತಾ ಇದ್ದೀವಿ. ನನಗೂ ಗೊತ್ತಿಲ್ಲ ಜಿಮ್ ಹೆಸರು ಏನು ಅಂತ. ಸೊ ನೀವು ನನ್ನ ಜೊತೆ ಬಂದ್ರೆ ಹಂಗೆ ಜಿಮ್ ಹೆಸರು ಗೊತ್ತಾಗ್ಬಿಡುತ್ತೆ. ಜಿಮ್ ಒಳಗೆ ಏನೇನಿದೆ, ಅವ್ರ ಓನರ್ ಯಾರು, ಹೆಂಗೆ ಅಂತ ಎಲ್ಲ ಮಾತಾಡೋಣ. ಸೊ ಲೆಟ್ಸ್ ಗೋ. ಹೇಪ್ಪ ನಕ್ಲೆ, ನಾವಿವಾಗ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ದ ಮೋಸ್ಟ್ ಅಂಡರ್ ಗ್ರೌಂಡ್ ಜಿಮ್.
ಸಖತ್ ಅನ್ಕೊಳ್ಳಿ, ನನಗಂತೂ ಏನು ಗೊತ್ತೇ ಇಲ್ಲ. ಸೊ ಲೆಟ್ಸ್ ಗೋ, ಲೆಟ್ಸ್ ಸಿ. ನಾನು ಹೇಳ್ದೆ ಗೊತ್ತಾ, ಮಸಲ್ ಬಾಡಿ ಝೋನ್ ಅಂತ, ದ ಮೋಸ್ಟ್ ಅಂಡರ್ ಗ್ರೌಂಡ್ ಜಿಮ್ಮು ಇದು. 20 ವರ್ಷ ಹಳೆ ಜಿಮ್ಮು. ಇಲ್ಲಿ ನನ್ನ ಫ್ರೆಂಡೇ ತಗೊಂಡಿರೋದು ಈ ಜಿಮ್ನ. ಸೊ ನನ್ನ ಫ್ರೆಂಡ್ ಜೊತೆ ಮಾತಾಡೋಣ ಇವಾಗ. ಕ್ರೇಜಿ. ಗುರು 20 ವರ್ಷ ಹಳೆ ಜಿಮ್ಮು. ಹಾಯ್ ಹೇಮಂತ್ ಬ್ರೋ. ಹಾಯ್ ಬ್ರೋ. ಆರಾಮ? ಏನ್ ಕತೆ? ಹೇಳ್ಬೇಕು ಬ್ರೋ, ತುಂಬಾ ದಿನ ಆದ್ಮೇಲೆ. ಏನು ಇಲ್ಲ ಬ್ರೋ, ಮಾತಾಡೋಣ ನಿಮ್ ಜಿಮ್ ಬಗ್ಗೆ ಇವಾಗ. ಮಾತಾಡೋಣ ಬ್ರೋ, ಬನ್ನಿ ಕುತ್ಕೊಳ್ಳಿ. ಹಾ ಕುತ್ಕೊಂಡೆ. ಸೊ ನಾವಿವತ್ತಿದೀವಿ ಹೇಮಂತ್ ಜೊತೆ. ಬ್ರೋ ನಿಮ್ ಜಿಮ್ ಬಗ್ಗೆ ಹೇಳಿ. ಬ್ರೋ ನಮ್ ಜಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಮಸಲ್ ಬಾಡಿ ಝೋನ್ ಅಂತ. 20 ವರ್ಷ ಹಳೇದು. ಅಂದ್ರೆ ನಾನು 20 ವರ್ಷ ಹಳೆ ಜಿಮ್. ಕ್ರೇಜಿ. ನಾನು ಸ್ಕೂಲ್ ಮುಗಿದ್ಮೇಲೆ ನಾನು ಇಲ್ಲಿ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ ಫಸ್ಟ್. ಮಾಡ್ತಾ ಮಾಡ್ತಾ ಆಮೇಲೆ ನಾನೇ ಇವಾಗ ಈ ಜಿಮ್ ಓನರ್ ಆಗಿದ್ದೀನಿ. ಅಂದ್ರೆ ತಗೊಂಡಿದ್ದೆ 1 year ಆಯ್ತು ನಾನು ತಗೊಂಡೀಗ. ಸೊ ನಡೀತಾ ಇದೆ ಜಿಮ್. ಏನ್ ಅನ್ಸ್ತು, ಯಾಕೆ ಹಳೆ ಜಿಮ್ ತಗೋಬೇಕು ಅನ್ಸ್ತು? ಅಂದ್ರೆ ಇವಾಗ ಹಳೆ ಜಿಮ್ ಅಂದ್ರೆ ನಂದಿದೆ ಏನಂದ್ರೆ ಇನ್ನು ಫಸ್ಟ್ ಜಿಮ್ ನಂದಿದ್ದು. ಇವಾಗ ನಾನು ಸ್ಟಾರ್ಟಿಂಗ್ ಫಸ್ಟ್ ಬಿಸ್ನೆಸ್ ಅಲ್ವಾ. ಸೊ ಟ್ರಯಲ್ ತರಾನೇ ನೋಡೋಣ ಏನು ಅಂತ. ಬಟ್ ಏನಿಲ್ಲ, ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ನೋಡ್ಬೇಕು, ನೆಕ್ಸ್ಟ್ ಬೇರೆ ಪ್ಲಾನ್ ಇದೆ, ಬೇರೆ ಮಾಡ್ಬೇಕು ಅಂತ ಪ್ಲಾನ್ ಇದೆಯಾ? ಹೌದು ಇದೆ. ಅಂದ್ರೆ ಈ ಜಿಮ್ ಇಂದ ಶಿಫ್ಟ್ ಆಗತ್ತಾರ? ಇಲ್ಲ, ಇದನ್ನ ಇಟ್ಕೊಂಡೆ ಇನ್ನೊಂದು ಮಾಡೋಣ ಅಂತ. ಸೇಮ್. ಸೇಮ್. ಅಲ್ಲ, ನಿಮ್ ಏನ್ ಅನ್ಸ್ತು, ಯಾಕೆ 20 ವರ್ಷ ಹಳೆ ಜಿಮ್ ತಗೋಬೇಕು ಅನ್ಸ್ತು? ಅಂದ್ರೆ ವರ್ಕೌಟ್ ಚೆನ್ನಾಗಿ ಬೀಳುತ್ತೆ ಇಲ್ಲಿ. ಇವಾಗ ಲೈಕ್ ಮಾಡರ್ನ್ ಜಿಮ್ ಅಲ್ಲೂ ಈ ಜಿಮ್ ಅಲ್ಲೂ ವರ್ಕೌಟ್ ಬೇರೆ ತರ ಇರುತ್ತೆ. ಯಾಕಂದ್ರೆ ಇಲ್ಲಿ ಇರೋ ಎಕ್ವಿಪ್ಮೆಂಟ್ಸ್ ಆತರ ಇರುತ್ತೆ. ಫುಲ್ ಐರನ್ ಫೀಲ್ ಆಗುತ್ತೆ ಇಲ್ಲಿ. ಬಟ್ ಮಾಡರ್ನ್ ಅಲ್ಲೆಲ್ಲ ಆತರ ಇಲ್ಲ, ಎಲ್ಲ ಫುಲ್ ರಬ್ಬರ್ ಎಲ್ಲ ಇರುತ್ತಲ್ಲ. ಫುಲ್ ಐರನ್. ಫುಲ್ ಐರನ್. ಫುಲ್ ಐರನ್. ಫುಲ್ ಐರನ್. A to Z. 20 years ಇಂದ ಎಕ್ವಿಪ್ಮೆಂಟ್ಸ್ ಈ ತರ ಇದೆ ಅಂದ್ರೆ ನೀವೇ ಯೋಚನೆ ಮಾಡ್ಬೋದು. 20 ವರ್ಷ. 20 ವರ್ಷ ಕ್ರೇಜಿ. ಇವಾಗ ಹೇಮಂತ್ ಅವರು ನಮಗೆ ಅವ್ರ ಜಿಮ್ ತೋರಿಸ್ತಾರೆ. ಸೊ ಹೋಗೋಣ, ಜಿಮ್ ನೋಡೋಣ, ಅವ್ರ ಪರ್ಸನಲ್ ಟ್ರೈನಿಂಗ್ ಥಿಂಗ್ಸ್ ಬಗ್ಗೆ ಮಾತಾಡೋಣ. ಅವ್ರು ಯಾವ ತರ ವರ್ಕೌಟ್ ಹೇಳ್ಕೊಡ್ತಾರೆ ಈ ಜಿಮ್ಗೆ ಬಂದ್ರೆ. ಓಕೆ ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಇದೀವ್ರ ನಮ್ಮನ್ನ ಆಯ್ತಾ ಇಲ್ವಾ ನೋಡೋಣ. ಸೊ ಇವಾಗ ಹೇಮಂತ್ ಅವರು ಅವ್ರ ಜಿಮ್ ಟೂರ್ ಮಾಡಿಸ್ತಾರೆ ನಮ್ಗೆ. ಸಖತ್ ಬ್ರೋ. ಏನಂದ್ರೆ ಸ್ವಲ್ಪ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹಳೆ ತರ ಇದೆ. ಏನಂದ್ರೆ ವರ್ಕೌಟ್ ಫೀಲ್ ಚೆನ್ನಾಗಿ ಬೀಳುತ್ತೆ. ವರ್ಕೌಟ್ ಫೀಲ್ ಚೆನ್ನಾಗಿ ಬೀಳುತ್ತಲ್ಲ. ಅಂದ್ರೆ 20 ವರ್ಷ ಹಿಂದೆನೆ ಈ ತರ ಇದ್ದಿತ್ತು. 20 ವರ್ಷ ಹಿಂದೆನೆ ಈ ತರ ಎಕ್ವಿಪ್ಮೆಂಟ್ಸ್. ಅಂದ್ರೆ ಆಗ್ಲೇ 25 lakhs ಖರ್ಚು ಮಾಡಿದ್ದಾರೆ ಈ ಎಕ್ವಿಪ್ಮೆಂಟ್ಸ್. ಅವಾಗ 25 lakhs. 20 years ಮುಂಚೆನೆ ಬ್ರೋ. ಫುಲ್ ಪ್ರಾಪರ್ ಮೆಟಲ್ಸ್ ಬ್ರೋ. ಬ್ರೋ ನಿಮ್ಗೆ ಯಾಕೆ ಈ ಜಿಮ್ ಸ್ಪೆಷಲ್? ನನಗೆ ಏನಂದ್ರೆ ನಾನ್ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದು ಇಲ್ಲೇ ಬ್ರೋ, ಈ ಜಿಮ್ ಅಲ್ಲೇ ವರ್ಕೌಟ್ ಮಾಡಿ ಇಲ್ಲೇ ಟ್ರಾನ್ಸ್ಫಾರ್ಮೇಶನ್. ಸೊ ನನಗೆ ಇದು ಸ್ವಲ್ಪ ಸ್ಪೆಷಲ್. ಬಟ್ ನಾನು ಇವಾಗ ಓನರ್ ಆಗಿರೋದ್ರಿಂದ ಇನ್ನೂ ಸ್ಪೆಷಲ್ ನನಗೆ ಇಲ್ಲಿ. ಫುಲ್ ಸ್ಪೆಷಲ್ ಬ್ರೋ. ಎಷ್ಟು ಕಾಂಪಿಟೇಷನ್ ಮಾಡಿದೀರಾ ನೀವು ಪರ್ಸನಲಿ? ಮಾಡಿಲ್ಲ ಕಾಂಪಿಟೇಷನ್ ಮಾಡೇ ಇಲ್ವಾ? ಯಾಕೆ? ನನಗೆ ಏನಂದ್ರೆ ನಾನು ರೆಡಿ ಆಗೋದು ನನಗೆ ಇಷ್ಟ ಅಷ್ಟೇ. ಬಟ್ ನಂಗೆ ಸ್ಟೇಜ್ ಮೇಲೆ ಎತ್ತಕ್ಕೆಲ್ಲ ಇಷ್ಟ ಇಲ್ಲ. ಯಾಕೆ? ಏನಕ್ಕೆ ಅಂದ್ರೆ ಇವಾಗೆಲ್ಲ ಕಾಂಪಿಟೇಷನ್ಸ್ ಎಲ್ಲ ಹೇಗಿರ್ತದೆ, ಲೈಕ್ ಏನಂದ್ರೆ ರಾಜಕೀಯ ಜಾಸ್ತಿ. ನನಗೆ ಅದು ಇಷ್ಟ ಆಗಲ್ಲ. ನಮ್ಮ ಬಾಡಿ ನನಗೆ ಗೊತ್ತು ನಾನು ಏನ್ ಮಾಡಿ. ಸೊ ನನಗೆ ಎಲ್ಲ ಕಾಂಪಿಟೇಷನ್ ಅಲ್ಲೂ ರಾಜಕೀಯ ಬ್ರೋ ಇರುತ್ತೆ. ಬಟ್ ನನಗೆ ಅದು ಇಷ್ಟ ಇಲ್ಲ ಬ್ರೋ, ಸ್ಟೇಜ್ ಮೇಲೆ ಎತ್ತೋದು. ಓಕೆ. ಯಾಕೆ? ಅದೇ ಇಷ್ಟ ಇಲ್ಲ ಅದು. ಯಾಕೆ ಇಷ್ಟ ಇಲ್ಲ ಬ್ರೋ? ಅಂದ್ರೆ ನೀವ್ ಬೇರೆಯವ್ರಿಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀರಾ, ನಿಮಗೆ ಯಾಕೆ ಸ್ಟೇಜ್ ಮೇಲೆ ಹತ್ತಕ್ಕೆ ಇಷ್ಟ ಇಲ್ಲ? ನಾಚಿಕೆನಾ? ಹೌದು, ನಾಚಿಕೆನಾ? ಲೈಕ್ ಹಂಗ ಸ್ವಲ್ಪ ಕ್ಷೇತ್ರ ಏನಂದ್ರೆ ಅದು ಟ್ರಂಕ್ ಎಲ್ಲ ಹಾಕೊಂಡು ಹೋಗ್ಬೇಕಲ್ಲ ಸ್ಟೇಜ್ ಮೇಲೆ, ಅಷ್ಟೆಲ್ಲ ಇಲ್ಲ ಅದಕ್ಕೋಸ್ಕರ ಬ್ರೋ. ಬ್ರೋ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ ಬ್ರೋ. ನೆಕ್ಸ್ಟ್ ಇವ್ರಂತೂ ಒಂದ್ ಕಾಂಪಿಟೇಷನ್ ಮಾಡ್ಲೇಬೇಕು. ಇಲ್ಲ ಮಾಡೋದೇ ಇಲ್ವಾ? ಇಲ್ಲ ಮಾಡ್ದ ಅಷ್ಟೇ ಲಾಸ್ಟ್. ನಾನು ರೆಡಿ ಆಗ್ತೀನಿ ಅಷ್ಟೇ, ಫಿಟ್ ಆಗಿರ್ಬೇಕು. ಓಕೆ, ಫಿಟ್ ಆಗಿರೋಣ ಬ್ರೋ. ಇವಾಗ ನಿಮ್ ಜಿಮ್ಮಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಕ್ ಬಂದ್ರೆ ನೀವೇನೇನ್ ಟ್ರೈನಿಂಗ್ ಕೊಡ್ತೀರಾ ಅವ್ರಿಗೆ? ಬ್ರೋ ನಾನು ಫಸ್ಟ್ ಇವಾಗ ಬಂದವ್ರಿಗೆ ನೋಡ್ತೀನಿ ನಾನು, ಅವ್ರು ಯಾವ ತರ ಇದೆ ಕಂಡೀಷನ್, ಅವ್ರಿಗೆ ಏನಿದೆ, ಅವ್ರಿಗೆ ಟಾರ್ಗೆಟ್ ಏನಿದೆ, ವೆಯ್ಟ್ ಲಾಸ್, ಇಲ್ಲ ಕಾನ್ಫರ್ಮೇಷನ್ ಆಗ್ಬೇಕಾ, ಇಲ್ಲ ಕಾಂಪಿಟೇಷನ್ ಸ್ಟೇಜ್ ರೆಡಿ ಆಗ್ಬೇಕಾ. ಸೊ ಅದ್ರ ಮೇಲೆ ನಾನು ಅವ್ರಿಗೆ ಏನು ಮಾಡಿಸ್ಬೇಕು ಆ ಥರ ಡಯಟ್ ಇಂದ ಹಿಡಿದು ಕೋಚಿಂಗು ಮತ್ತೆ ನ್ಯೂಟ್ರಿಷನ್ ಎಲ್ಲ ಸೇರಿ ಅವ್ರಿಗೆ ಏನ್ ಬೇಕೋ ಅವ್ರಿಗೆ. ಆರಾಮಾಗಿ ಮಾತಾಡಿ ಬ್ರೋ, ಎದ್ರುಕೊಳೋದೇನ್ ಬೇಡ. ಫುಲ್ ಪೀಸ್ ಆಗಿ ಮಾತಾಡಿ. ಓಕೆನಾ? ಶೌಟ್. ಓಕೆ. ಇಫ್ ಯು ಟಾಕ್ ದಟ್ ವಾಯ್ಸ್ ಗೋನಾ ಕಮ್. ಓಕೆ. ಓಕೆನಾ? ಓಕೆ ಬ್ರೋ. ಇಲ್ಲಾಂದ್ರೆ ಫುಲ್ ಆಮೇಲೆ ಇದಾಗ್ಬಿಡುತ್ತೆ ವಾಯ್ಸ್. ನನ್ಗೆ ಅದೇ ಭಯ ಬ್ರೋ. ಪಾಪ ನಿಮ್ ಜೊತೆ ಇಷ್ಟು ಮಾತಾಡಿ ನಾನು ಟೈಮ್ ವೇಸ್ಟ್ ಮಾಡ್ಕೊಬಾರ್ದು. ಹೌದು.
ಬ್ರೋ ನಿಮ್ ಸ್ಟೂಡೆಂಟ್ಸ್ ನಿಮ್ನ ಬಿಟ್ಟಿರಕ್ ಇಷ್ಟ ಇಲ್ಲ ಅನ್ಸುತ್ತೆ. ಅಂದ್ರೆ ಬರ್ತಾ ಇರ್ತಾರೆ ಕೇಳಕ್ಕೆ, ಅದು ಏನ್ ಮಾಡಕ್ಕಾಗಲ್ಲ. ಓಕೆ ಅಂದ್ರೆ ಏನಂದ್ರೆ ನನ್ಗೆ ಗೊತ್ತಿರೋರು ಜಾಸ್ತಿ ಜಿಮ್ ಸ್ವಲ್ಪ. ಇಲ್ಲಿ ಎಲ್ಲಾರು ಹೌದೌದು, ಪರಿಚಯ ಇರೋರೆ. ಬ್ರೋ ಎಲ್ಲ ಗೊತ್ತಿರೋರೇ ಬರ್ತಾರಲ್ಲ. ಹೌದೌದು, ಪರಿಚಯ ಇರೋರೆ ಬರೋದು. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಲ್ಲ ಇದೇ ಇರೋದಲ್ವಾ. ಬ್ರೋ ನಿಮ್ ಜಿಮ್ಮಿಗೆ ಸೇರ್ಕೊಬೇಕು ಯಾರ್ಯಾರು ಸೇರ್ಕೊಬೇಕು ಅವ್ರಿಗೇನ್ ಇನ್ಫಾರ್ಮೇಶನ್ ಕೊಡ್ತೀರಾ? ನಿಮ್ಗೆ ಪಕ್ಕಾ ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ನಾನು ಪಕ್ಕಾ ಗೋಲ್ ಅದೇ ಆಗಿದ್ರೆ ಬನ್ನಿ ನನ್ನ ಜಿಮ್ಗೆ, ನಾನು ಮಾಡಿಸ್ತೀನಿ. ಪಕ್ಕಾ ಟ್ರಾನ್ಸ್ಫಾರ್ಮ್ ಮಾಡ್ತೀರಾ? ಪಕ್ಕಾ ಟ್ರಾನ್ಸ್ಫಾರ್ಮೇಶನ್ ಅಂತ ಮಿಸ್ಸೇ ಇಲ್ಲ. ಎಲ್ಲ ಇಲ್ಲ, ಒಂದ್ ಗೋಲ್ ಇರ್ಬೇಕು. ಆಯ್ತು ನಾನು ಮಾಡ್ತೀನಿ, ಮಾಡೋಣ. ಬ್ರೋ ನಿಮಗೆ ಎಲ್ಲಿಂದ ಮೋಟಿವೇಶನ್ ಸಿಕ್ತು? ನನಗೆ ನೀವ್ ಯಾಕೆ ಜಿಮ್ ಫೀಲ್ಡಿಗೆ ಬಂದ್ರಿ? ಆಕ್ಚುಲಿ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಾನು ಇವ್ರನ್ನ ನೋಡಿದ್ದೆ, ದುನಿಯಾ ವಿಜಯ್ ಅವ್ರನ್ನ. ಅವಾಗಿಂದ ನಾನು ಆತರ ಮಾಡ್ಬೇಕು ಅಂತ, ಅವ್ರ ದೊಡ್ಡ ಫ್ಯಾನ್ ನಾನು ದುನಿಯಾ ವಿಜಯ್. ದುನಿಯಾ ವಿಜಯ್ ಬಿಗ್ ಫ್ಯಾನ್, ಅದಕ್ಕೆ ನೀವು ಜಿಮ್ಮಿಗೆ ಬಂದಿದ್ದು? ಹೌದು, ನಾನು ಮಾಡ್ಬೇಕು ಬಾಡಿ ಅಂತ. ಹೌದು, ಅವ್ರಿಗೋಸ್ಕರನೇ, ಅಂದ್ರೆ ಅವರಿಂದಾನೇ ಮೋಟಿವೇಶನ್ ಆಗಿರೋದು ಮಾಡ್ಬೇಕು. ಫುಲ್ ದುನಿಯಾ ವಿಜಯ್ ಇಂದಾನೆ ಮೋಟಿವೇಶನ್ ಆಗಿದ್ದು ನೀವು ಜಿಮ್ಮಿಗೆ ಬರ್ಬೇಕು, ವರ್ಕೌಟ್ ಮಾಡ್ಬೇಕು ಆ ತರ ಅಂತ. ಬ್ರೋ ನೀವು ಯಾರ್ಯಾರು ದಪ್ಪ ಆಗ್ಬೇಕು ಅವ್ರಿಗೇನ್ ಫುಡ್ ಸಜೆಸ್ಟ್ ಮಾಡ್ತೀರಾ ನಾನ್ ವೆಜ್ ಅಲ್ಲಿ? ನಾನ್ ವೆಜ್ ಅಲ್ಲಿ ನಾನು ಚಿಕನ್ ಮಾಡ್ತೀನಿ, ಚಿಕನ್ ಎಗ್ಸ್ ಅಷ್ಟೇ. ಮಟನ್ ಎಲ್ಲ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಹೈ ಫ್ಯಾಟ್ ಇರುತ್ತೆ. ಏನಂದ್ರೆ ಬಲ್ಕಿಂಗ್ ಹೆಸರಲ್ಲಿ ಸುಮ್ಮನೆ ಬಲ್ಕ್ ಆಗ್ಬಿಟ್ರೆ ಕಷ್ಟ. ಅದು ಇವಾಗ ನಾವೆಲ್ಲ ಹಂಗೆ ಅನ್ಕೊಂಡಿತ್ತು, ಲೈಕ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಓಕೆ ಫುಲ್ ಬಲ್ಕ್ ಆಗ್ಬಿಟ್ರೆ ಬಾಡಿ ಬಿಲ್ಡಿಂಗ್ ಅಂತ. ನಾನು ಸ್ಟಾರ್ಟ್ ಮಾಡಿದಾಗ 56 kg ಇದ್ದೆ. 56 kg ಇಂದ 106 kg ಹೋದೆ. ಅಂದ್ರೆ ಅಷ್ಟು ಲೈಕ್ ಹೆಂಗಂದ್ರೆ 3 months ಅಲ್ಲಿ 106 kg ಹೋಗಿ ಲೈಕ್ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೆ 1 ವರ್ಷ 2 ವರ್ಷ. ಓಕೆ ನಾನು ದೊಡ್ಡ ಬಾಡಿ ಬಿಲ್ಡರ್ ಅನ್ನೋ ತರ. ಆಮೇಲೆ ಗೊತ್ತಾಗಿತ್ತು ನಾನು ಓಕೆ ಫುಲ್ ವಾಟರ್ ಇದೆ, ಫ್ಯಾಟ್ ಇದೆ ಬಾಡಿಲಿ ಅಂತ. ಆಮೇಲೆ ನಾನು ಕಟ್ ಮಾಡಿದಾಗ ನಾನು ತಿರ್ಗಾ ನಾನು 75-76 kg ಬಂದಾಗ್ಲೇ ನನ್ನ ಮಸಲ್ ಕ್ವಾಲಿಟಿ ಇಷ್ಟಿದೆ ಅಂತ ಗೊತ್ತಾಗಿತ್ತು. ಸೊ ಅದರಿಂದ ಯಾರು ಬಲ್ಕ್ ಮಾಡಕ್ಕೆ ಏನಂದ್ರೆ ಲೈಕ್ ಹೈ ಕ್ಯಾಲರೀಸ್ ಇಂಟೇಕ್ ಮಾಡ್ತಾರಲ್ಲ, ಸೊ ಅದೇನಾಗುತ್ತೆ ದಪ್ಪ ಆಗ್ತಾರೆ, ಬಟ್ ಮಸಲ್ ಗೈನ್ ಆಗಲ್ಲ. ಏನಂದ್ರೆ ಏನೇ ತಗೊಂಡ್ರು ಆಕ್ಚುಲಿ 1 ವೀಕಿಗೆ ಒಂದು ಅರ್ಧ kg ಅಷ್ಟು ಆಗುತ್ತೆ ಮಸಲ್ ಗೈನ್ ಅಷ್ಟೇ, ½ kg. ಬ್ರೋ ಎಷ್ಟು ದಿನ ಬೇಕು ಬಲ್ಕ್ ಆಗಕ್ಕೆ? ಬಲ್ಕಿಂಗ್ ಹೇಗೆ ಅಂದ್ರೆ ಬ್ರೋ ಅದು ಡಿಪೆಂಡ್ಸ್ ಆಗುತ್ತೆ. ಇವಾಗ 3 months ಮಾಡ್ಬೋದು, ಇಲ್ಲ 6 months ಮಾಡ್ಬೋದು. ಅವ್ರು ಡಿಪೆಂಡ್, ಅದು ಯಾವ ತರ ನ್ಯೂಟ್ರಿಷನ್ ಯಾವ ತರ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್. 3 months ಅಲ್ಲೂ ಮಾಡ್ಬೋದು, 6 months ಮಾಡ್ಬೋದು, 1 year ಮಾಡ್ಬೋದು. ಅದು ಅವ್ರ ಮೇಲೆ ಡಿಪೆಂಡ್. ಅದು ಇಲ್ಲ ನನಗೆ ಬೇಗ ಬೇಕು, ಈಗ ಇಲ್ಲೂ ಬರ್ತಾರೆ ನನಗೆ ಮದುವೆ ಇದೆ, ನಾನು ಬೇಗ ಆಗ್ಬೇಕು, 1 ತಿಂಗಳಲ್ಲಿ ಆಗ್ಬೇಕು, ಓಕೆ ಮಾಡ್ಸೋಣ. ನಿಮ್ ಡೆಡಿಕೇಶನ್ 1 ತಿಂಗಳಲ್ಲಿ ಏನಾಗುತ್ತೆ ಬ್ರೋ? ಆಗ್ತಾರೆ, ಅದೇ ವೇಟ್ ಗೇನ್ ಆಗ್ತಾರೆ, ಮಸಲ್ ಗೇನ್ ಆಗಲ್ಲ. ಓಕೆ 1 ತಿಂಗಳಲ್ಲಿ ಆಗ್ಬೋದು. ಅದು ಬಂದೇ ಮಾತಾಡ್ತಾರೆ. ಏನಾಗಲ್ಲ ಬ್ರೋ. ವೆಜಿಟೇರಿಯನ್ಸ್ಗೆ ಬಲ್ಕಿಂಗ್ ಆಗ್ಬೇಕಂದ್ರೆ ಏನು, ಯಾವ್ಯಾವ ಫುಡ್ ತಿನ್ಬೇಕು, ಯಾವ್ಯಾವ ವರ್ಕೌಟ್ಸ್ ಮಾಡ್ಬೇಕು, ಎಷ್ಟು ಟೈಮ್ ತಿನ್ಬೇಕು ಊಟ? ವೆಜಿಟೇರಿಯನ್ಸ್ಗೆ ಏನಂದ್ರೆ ಇವಾಗ ಜಾಸ್ತಿ ಆಪ್ಷನ್ಸ್ ಇರಲ್ಲ ವೆಜಿಟೇರಿಯನ್ಸ್ಗೆ, ಯಾಕಂದ್ರೆ ನೀವು ವೆಜಿಟೇರಿಯನ್. ಸೊ ನಾನು ಹೇಳೋದೇನಂದ್ರೆ ವೆಜಿಟೇರಿಯನ್ಸ್ಗೆ ಪನ್ನೀರು, ಆಮೇಲೆ ಸೋಯಾ ಚಂಕ್ಸ್ ಇದ್ರಲ್ಲಿ ಡೈಟ್ ಕೊಡ್ತೀನಿ. ಮತ್ತೆ ಹೆಂಗಿದ್ರು ಇವಾಗ ಮಾಸ್ ಗೇನ್ ಇರುತ್ತೆ, ಮಿಲ್ಕ್ ಜಾಸ್ತಿ ಕುಡಿಯೋದು, ಇದ್ರಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ. ಆಕ್ಚುಲಿ ಏನಂದ್ರೆ ಬಲ್ಕಿಂಗ್ ಅಲ್ಲಿ ನಾನು ಟ್ರೈನ್ ಮಾಡಿರೋರು ಯಾರು ವೆಜ್ ನಾನು ಟ್ರೈನ್ ಮಾಡಿಲ್ಲ. ವೆಜಿಟೇರಿಯನ್ ಯಾರು ಟ್ರೈನೇ ಮಾಡಿಲ್ವಾ? ವೆಜಿಟೇರಿಯನ್ ನ ಟ್ರೈನೇ ಮಾಡಿಲ್ವಾ ಇದುವರೆಗೂ ಮಾಡಿ ಡಯಟ್ ಕೊಡ್ತೀನಿ ನಾನು. ಏನಂದ್ರೆ ಒಬ್ಬೊಬ್ರು ಮಂಡ್ಯ ತಕ್ಷಣ ತಿನ್ನಲ್ಲ, ನಾನು ಅಂತವ್ರಿಗೆ ಡಯಟ್ ಕೊಡ್ತೀನಿ ಅಷ್ಟೇ, ಬಟ್ ನಾನು ವೆಜಿಟೇರಿಯನ್ಸ್ಗೆ ನಾನು ಟ್ರೈನ್ ಮಾಡಿಲ್ಲ. ಬ್ರೋ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ಬ ಸ್ಟೆರಾಯ್ಡ್ ಬಾಡಿ ಮತ್ತೆ ನ್ಯಾಚುರಲ್ ಬಾಡಿಗೆ ಟ್ರಾನ್ಸ್ಫಾರ್ಮ್ ಆಗಕ್ಕೆ ಎಷ್ಟು ದಿನ ಬೇಕು? ನ್ಯಾಚುರಲ್ ಆಗಿ ಆಗ್ಬೇಕು ಅಂದ್ರೆ ಬೇಕು 1 year ಮೇಲೆ ಬೇಕಾಗುತ್ತೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ. ಓಕೆ ಸ್ಟೆರಾಯ್ಡ್ಸ್ ಅಲ್ಲ ಅಂದ್ರೆ 3 months ಬ್ರೋ ಸಾಕಾ? 3 months 3 months ಅಲ್ಲಿ ಲಿಟರಲಿ ಸ್ಟೆರಾಯ್ಡ್ಸ್ ಇಂದ ರೆಡಿ ಆಗ್ತಾರ? ಲೆವೆಲ್ ಬೇಕಾದ್ರೆ ಆಗ್ಬೋದು, ಮಾಡ್ಬೋದು. ಅಷ್ಟೊಂದು ಆಗ್ಬೋದಾ? ನಿಮ್ಗೆ ಏನೇನ್ ಅನ್ಸುತ್ತೆ ಯಾವ್ಯಾವ ಮೆಡಿಸಿನ್ಸ್ ಬಾಡಿಗೆ ಸ್ಟೆರಾಯ್ಡ್ ಅಲ್ಲಿ ಒಳ್ಳೇದಲ್ಲ, ಅದನ್ನ ಯಾರು ಹಾಕ್ಲೇಬಾರ್ದು, ನಿಮ್ ಹೆಲ್ತ್ ಹಾಳಾಗತ್ತೆ ಕಂಪ್ಲೀಟ್ ಆಗಿ ಏನಂದ್ರೆ ಅಲೋಟೆಸ್ಟಿನ್ ಅಂತ ಬರುತ್ತೆ, ಯಾವ್ದು ಹಾಕ್ಬಾರ್ದು. ಅಲೋಟೆಸ್ಟಿನ್ ಅಂತ ಬರುತ್ತೆ, ಅಲೋಟೆಸ್ಟಿನ್ ಅಂತ. ಆಮೇಲೆ ಆಂಪ್ ಅಂತ ಒಂದು ಬರುತ್ತೆ, ಆಮೇಲೆ ಟರ್ಮಿನ್ ಅಂತ ಎಲ್ಲ ಬರುತ್ತೆ. ಟರ್ಮಿನ್ ಹೌದು, ಅವೆಲ್ಲ ತುಂಬಾ ಹಾರ್ಮ್ಫುಲ್. ಬೇರೆ ಎಲ್ಲ ಏನಂದ್ರೆ ಎಲ್ಲಾದ್ರೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಏನಂದ್ರೆ ನಾವು ನೋಡ್ಕೊಂಡೆ ಮಾಡಿದ್ರೆ ಏನು ಬ್ರೋ. ಇವಾಗ ನೀವ್ ಹೇಳ್ದಂಗೆ ನಾವ್ ಎನ್ಹಾನ್ಸ್ಡ್ ಆಗಿ 3 ತಿಂಗಳಲ್ಲಿ ಬಾಡಿ ಬರ್ಸ್ಕೊಬಹುದಲ್ವಾ? ಆ 3 ತಿಂಗಳ ಆಮೇಲೆ ಏನ್ ಕತೆ? ಆಮೇಲೆ 3 ತಿಂಗಳಾದ್ಮೇಲೆ ಆ ಬಾಡಿ ಹಂಗೆ ಇರುತ್ತಾ?
ಹಂಗೆ ಇರುತ್ತಾ? ಹಂಗೆ ಇರುತ್ತೆ ಅಂದ್ರೆ ನೀವು ಏನಂದ್ರೆ ಅದನ್ನ TRT ಮಾಡಕ್ ಹೋಗ್ಬೇಕಾಗುತ್ತೆ. ಅಂದ್ರೆ TRT ಅಂದ್ರೆ ಲೈಕ್ ಹಂಗೆ ಟೆಸ್ಟೋಸ್ಟೆರೋನ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಇದ್ರೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ, ಬಿಟ್ರೆ ಅಷ್ಟೇ ಹೋಗುತ್ತೆ ಅದು. ಒಬ್ಬೊಬ್ರು ಎಷ್ಟೊಂದ್ ಜನ ಎನ್ಹಾನ್ಸ್ಡ್ ಆಗ್ಬಿಟ್ಟು ಓಕೆ ಡಯಟ್ ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಅವ್ರಿಗೆ ಅದೇ ತರ ಬಾಡಿ ಮೇಂಟೈನ್ ಆಗತ್ತಾ? ಬಿಟ್ ಇವಾಗ ಎನ್ಹಾನ್ಸ್ ಸೈಕಲ್ ಅಪ್ಪ, ಒಂದ್ ಸ್ಟೆರಾಯ್ಡ್ ಸೈಕಲ್ ಸ್ಟಾರ್ಟ್ ಮಾಡಿದ್ರು ಅವರು. ಆ ಸ್ಟೆರಾಯ್ಡ್ ಸೈಕಲ್ ಎಂಡು ಆಯ್ತು, ಓಕೆ ಓಕೆನಾ? ಅದಾದ್ಮೇಲೆ ಅದೇ ಬಾಡಿನ ಹೆಂಗ್ ಮೇಂಟೈನ್ ಮಾಡೋದು? ಅದೇ ಬಾಡಿನ ಮೇಂಟೈನ್ ಆಗಲ್ಲ ಅಲ್ಲ? ಆಗಲ್ಲ. ಹೇಳಿದ್ನಲ್ಲ ನಾನು, ಹಾ. ಅವ್ರು TRT ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಯಾವಾಗಲೂ ಟೆಸ್ಟೋಸ್ಟೆರೋನ್ ತಗೊಂಡ್ಲೇಬೇಕಾ, ಔಟ್ಸೈಡ್ ಇಂದ ಇಂಜೆಕ್ಟ್ ಮಾಡ್ಲೇಬೇಕಾಗುತ್ತೆ ಅದು. ಹಾ. ಇಲ್ಲ ಅಂದ್ರೆ ಮೇಂಟೈನ್ ಮಾಡಕ್ ಕಷ್ಟ. ಆಗಲ್ವಾ? ಆಗಲ್ಲ. ತುಂಬಾ ಕಷ್ಟನಾ? ತುಂಬಾ ಕಷ್ಟ ಅಂದ್ರೆ ಒಂದು ಲೆವೆಲ್ ವರೆಗೂ ಮೇಂಟೈನ್ ಮಾಡ್ಬೋದು. ಇವಾಗ ಅವರು ಸ್ಟೆರಾಯ್ಡ್ಸ್ ಇಂದ 80% 100% ಮಸಲ್ ಮಾಡಿರ್ತಾರೆ ಅಂತ PCT ಮಾಡಿದ ತಕ್ಷಣ, ಪೋಸ್ಟೈಕಲ್ ಥೆರಪಿ ಆಗಿದ ತಕ್ಷಣ ಒಂದು 70% ಇರುತ್ತೆ ಬಾಡಿ, 30% ಹೋಗುತ್ತೆ. ಅದನ್ನ ಮೇಂಟೈನ್ ಮಾಡಕ್ಕೆ ಅಂತ ಅವ್ರು ಹೇಳಿದ್ರೆ ಅಮ್ಮ 50% ಮಸಲ್ ಮೇಂಟೈನ್ ಮಾಡ್ಬೋದು, ಇನ್ನು 50% ಹೋಗುತ್ತೆ. ತಿರ್ಗಾ ಅವರು ಮತ್ತೆ ಸೈಕಲ್ ಸ್ಟಾರ್ಟ್ ಮಾಡ್ಲೇಬೇಕಾಗುತ್ತೆ. ಮಾಡ್ಲೇಬೇಕಾಗತ್ತಲ್ಲ? ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನೀವು ಇದನ್ನ ಹೇಳ್ಬೇಕು ಕರೆಕ್ಟ್ ಆಗಿ. ಸ್ಟೆರಾಯ್ಡ್ಸ್ ತಗೊಳೋದು ಎಷ್ಟು ಒಳ್ಳೇದು, ಎಷ್ಟು ಕೆಟ್ಟದು? ಅಂದ್ರೆ ಅದು ಒಳ್ಳೇದು ಕೆಟ್ಟದು ಅಂತ ಹೇಳಕ್ ಹೋಗಲ್ಲ. ಲೈಕ್ ಅದನ್ನ ಯಾವ ತರ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಇವಾಗ ನಾನು ನನಗೆ 16 ಇಯರ್ಸ್ ನಾನು ಸ್ಟಾರ್ಟ್ ಮಾಡಿತ್ತು ಸ್ಟೆರಾಯ್ಡ್ಸ್. 16 ಇಯರ್ಸ್, 16 ವರ್ಷ ಅಲ್ಲಿ ಗೈಸ್ ಹೇಮಂತ್ ಅವರು ಸ್ಟೆರಾಯ್ಡ್ ಸೈಕಲ್ ಸ್ಟಾರ್ಟ್ ಮಾಡಿದ್ದು, ಓಕೆನಾ? ಬಟ್ ನಾನು ಈಗಲೂ ಸಮಟೈಮ್ಸ್ ತಗೊಂತೀನಿ. ಬಟ್ ಏನಂದ್ರೆ ನನಗೆ ಗೊತ್ತಿರೋದು ನನ್ನ ಬಾಡಿಗೆ ನನ್ಗೆ ಎಷ್ಟು ಬೇಕು, ಎಷ್ಟು ಡೋಸ್ ಅಲ್ಲಿ ಬೇಕು. ಏನಂದ್ರೆ ಅದು ಡೋಸಸ್ ಇರುತ್ತೆ, ವೀಕ್ಲಿ ಡೋಸಸ್. ಅದ್ರ ಮೇಲೆ ಕರೆಕ್ಟ್ ಆಗಿ ತಗೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅಂದ್ರೆ ಎಫೆಕ್ಟ್ ಅಂದ್ರೆ ಎಲ್ಲದ್ರಲ್ಲೂ ಎಫೆಕ್ಟ್ ಇದ್ದೇ ಇರುತ್ತೆ. ಆಲ್ಕೋಹಾಲ್ ಎಫೆಕ್ಟ್ ಇದ್ದೇ ಇರುತ್ತೆ, ಆಚೆ ರೋಡ್ಸೈಡ್ ಗೋಬಿ ಮಂಜೂರಿ ಎಲ್ಲ ಎಫೆಕ್ಟ್. ಏನಂದ್ರೆ ನಾವು ಆಚೆಯಿಂದ ಎಕ್ಸ್ಟ್ರಾ ನಮ್ ಹಾರ್ಮೋನ್ಸ್ ನಾವು ತಗೊಂತೀವಿ ಅಷ್ಟೇ, ಟೆಸ್ಟೋಸ್ಟೆರೋನ್ ತಗೊಳ್ಳೋದು, ಬೇರೆ ಏನಿಲ್ಲ. ಅದರಿಂದ ಏನು ಎಫೆಕ್ಟ್ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಬಾಡಿ ನಾನು ಹಾಕೊಂಡು ನಾನು ಯೂಸ್ ಮಾಡೋದ್ರಿಂದ ನಾನು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಇವಾಗ ಒಬ್ಬರು 2 years 3 years ಈ ತರ ಮಾಡ್ತಾರೆ TRT. ಓಕೆ, ಅದು ಅವ್ರ ಬಾಡಿ ಮೇಲೆ ಅವ್ರು ಡಿಪೆಂಡ್. ನನ್ಗನ್ಸಿದ್ದು ನಾನೇನಂದ್ರೆ ಓಕೆ ಮಾಡ್ಬೋದು, ಟೈಮ್ಗೆ ಬ್ಲಡ್ ವರ್ಕ್ ಮಾಡಬೇಕು, ನೋಡ್ಕೊಬೇಕು. ಒಳಗಡೆ ಆರ್ಗನ್ಸ್, ಮೇಲ್ಗಡೆ ಬಾಡಿ ಏನು ಚೆನ್ನಾಗೇ ಇರುತ್ತೆ, ಒಳಗಡೆ ಆರ್ಗನ್ಸ್ ಎಲ್ಲ ಕೂತಾಗಿರುತ್ತಲ್ಲ, ಅದ್ರ ಬಗ್ಗೆ 100% ಅಲ್ವಾ, ಅದ್ರ ಬಗ್ಗೆ ಕೇರ್ ತಗೊಬೇಕು. ಲಿವರ್, ಕಿಡ್ನಿ ಮೇನ್ ಅವೆರಡೆ. ಬ್ರೋ, ನೀವ್ ಇವಾಗ ಒಬ್ರಿಗೆ ಎಕ್ಸಾಂಪಲ್ ನಾನು ಇವಾಗ ಒಂದ್ ಸ್ಟೆರಾಯ್ಡ್ ಸೈಕಲ್ ಸ್ಟಾರ್ಟ್ ಮಾಡ್ಬೇಕು. ನೀವ್ ನನಗೆ ಏನೇನ್ ತಗೊಬೇಕು, ಏನೇನ್ ತಗೊಬಾರ್ದು, ಸ್ಟೆರಾಯ್ಡ್ ಇಂದ ಯಾವ ತರ ಸ್ಕಿನ್ನಿಗೆ ಎಫೆಕ್ಟ್ ಆಗತ್ತೆ, ಎಷ್ಟೊಂದ್ ಜನಕ್ಕೆ ಪಿಂಪಲ್ಸ್ ಬಂದ್ಬಿಡೋದು ಬ್ಯಾಕ್ ಸೈಡು, ಅದೆಲ್ಲ ಏನ್ ಕಾರಣ? ಸ್ಟೆರಾಯ್ಡ್ಸ್ ಲೈಕ್ ಹೆಂಗಂದ್ರೆ ಇವಾಗ ಸ್ಟೆರಾಯ್ಡ್ಸ್ ಅಲ್ಲಿ ಆಯಿಲ್ ಬೇಸ್ ಬರುತ್ತೆ. ಆಯಿಲ್ ಬೇಸ್ ಅಲ್ಲಿ ನಾನೇ ಇವಾಗ ಪರ್ಸನಲಿ ಆಗಿ ತಗೊಬೇಕು, ನೀವ್ ನನಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಸಜೆಷನ್ ಅಂದ್ರೆ ಏನಂದ್ರೆ ಐ ಡೋಸ್ ಕೊಡಲ್ಲ ಬ್ರೋ. ಫಸ್ಟ್ ಇವಾಗ ಸ್ಟಾರ್ಟಿಂಗ್ ನೀವು ಬಂದ್ರೆ ನಿಮ್ಗೆ ಐ ಡೋಸ್ ಕೊಡಲ್ಲ, ನಾವು ಲವ್ ಡೋಸ್ ಅಲ್ಲೇ ಹೋಗ್ತೀವಿ. ಮತ್ತೆ ಏನೇನ್ ತಗೊಬೇಕು ಅಂತ ನಾನು ಮುಂಚೆನೆ ಹೇಳ್ತೀನಿ ನಿಮ್ಗೆ. ಲೈಕ್ ಮುಂಚೆನೆ ಪ್ರಿಕಾಷನ್ಸ್ ಇರುತ್ತೆ, ಅದಕ್ಕೆ ಇದು ತಗೊಂಡ್ರೆ ಇದಾಗಲ್ಲ. ಇವಾಗ ನೀವು ಪಿಂಪಲ್ಸ್ ನೀವು ಹೇಳಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಪಿಂಪಲ್ಸ್ ಆಗುತ್ತೆ ಅಂತ, ಅದನ್ನ ಹಾಕ್ಬಾರ್ದು ಅಂತ. ಫುಲ್ ಗುಳ್ಳೆ ಆಗ್ಬಿಡೋದು, ಬ್ಯಾಕ್ ಗೀಕು ಎಲ್ಲ, ಅದನ್ನ ಮಕ್ಕದ ಮೇಲೆಲ್ಲ ಗುಳ್ಳೆ ಆಗ್ಬಿಡೋದು, ಆಗ್ದಿರಾ ಅದಕ್ಕೆಲ್ಲ ಇರುತ್ತೆ ಮುಂಚೆನೆ. ನಾವ್ ಹೇಳ್ದಂಗೆ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಏನು ಆಗಲ್ಲ. ಬಟ್ ಏನೋ ಒಬ್ಬೊಬ್ರಿಗೆ ಏನು ಗೊತ್ತಿರಲ್ಲ, ಸುಮ್ಮನೆ ಸ್ಟಾರ್ಟ್ ಮಾಡ್ತಾರೆ. ನನ್ ಪಿಂಪಲ್ಸ್ ಆಯ್ತು, ನನ್ಗೆ ಸ್ಟೆರಾಯ್ಡ್ಸ್ ಇಂದ ಆಯ್ತು ಅಂತ ಹೇಳಿ ಅದ್ರ ಮೇಲೆ ಹಾಕ್ಬಿಡ್ತಾರೆ. ಬಟ್ ಇವ್ರ ಬಾಡಿಗೆ ಇವ್ರು ಏನ್ ತಗೊಂತ ಇದಾರೆ, ಅದಕ್ಕೆ ಏನ್ ಟ್ರೀಟ್ಮೆಂಟ್ ತಗೋಬೇಕಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಗೊತ್ತಿರಲ್ಲ. ಇವಾಗ ಎಣ್ಣೆ ಹೊಡಿಬೇಕಾದ್ರೆ ಸೈಡ್ಸ್ ಎಲ್ಲ ಬೇಕು, ಸ್ಟೆರಾಯ್ಡ್ಸ್ ಹಂಗಿರುತ್ತೆ, ಸೈಡ್ಸ್ ಬೇಕು. ಇಲ್ಲ ಅಂದ್ರೆ ಅಷ್ಟೇ ಒಳಗಡೆ ಎಲ್ಲ ಹೋಗ್ತಾ ಇರುತ್ತಲ್ಲ. ಬ್ರೋ, ನಿಮ್ಗೆ ಏನ್ ಅನ್ಸುತ್ತೆ, ಇವಾಗ ನಾವ್ ಒಂದ್ ಸ್ಟೆರಾಯ್ಡ್ ಸೈಕಲ್ ಸ್ಟಾರ್ಟ್ ಮಾಡ್ತೀವಿ, ಎಷ್ಟ್ ಮಂತ್ಸ್ ಅದ್ ಬಾಡಿಯಲ್ಲಿ ಇರುತ್ತೆ ಬ್ರೋ? ಒಂದೊಂದು ಸ್ಟೆರಾಯ್ಡ್ಸ್ ಒಂದೊಂದರ ಹಾಫ್ ಲೈಫ್ ಇರುತ್ತೆ ಬ್ರೋ. ಈಗ ಟೆಸ್ಟೋಸ್ಟೆರೋನ್ ಅಲ್ಲಿ 4 ರಿಂದ 5 ಬೇಸ್ ಬರುತ್ತೆ. ಅದರಲ್ಲಿ ಶಾರ್ಟ್ ಇಸ್ಟರ್ಸ್ ಎಲ್ಲ ಬಂದು 3 days ಇರುತ್ತೆ, ಲಾಂಗ್ ಇಸ್ಟರ್ಸ್ ಬಂದು 15 days 20 days ಈ ತರ ಇರುತ್ತೆ. ಅಷ್ಟೇನಾ? ಅಷ್ಟೇ, ಅದ್ಮೇಲೆ ಇರಲ್ವಾ? ಅದ್ರ ಮೇಲೆ ಇರಲ್ಲ. ಇನ್ನು ನೀವು ಬಲ್ಕಿಂಗ್ ಅಲ್ಲಿ ಡೆಕಾ ಇದೆಲ್ಲ ಅವ್ರೆ ನಿಮ್ಗೆ 3 months ವರೆಗೂ ನಿಮ್ ಬಾಡಿಯಲ್ಲೇ ಇರುತ್ತೆ. ಇರುತ್ತೆ. ಅದ್ರ ನಿಮ್ ಬ್ಲಡ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಬ್ರೋ, ನೀವ್ ಇಲ್ಲಿ ಎಷ್ಟೊಂದ್ ಜನ ಅಥ್ಲೆಟ್ಸ್ ರೆಡಿ ಮಾಡಿರ್ತೀರಾ, ಓಕೆನಾ? ಅವರೇ ಕೇಳ್ತಾರ ನಾನು ಎನ್ಹಾನ್ಸ್ಡ್ ಆಗ್ಬೇಕು ಅಂತ, ಅಥವಾ ನೀವ್ ಸಪೋರ್ಟ್ ಮಾಡ್ತೀರಾ? ಅಂದ್ರೆ ಅವ್ರಾಗ ಅವ್ರೇ ಬಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನಾನೇ ಯಾರಿಗೂ ಕೇಳಲ್ಲ ಹೋಗ್ಬಿಟ್ಟು. ಇಲ್ಲ ಅದೆಲ್ಲ ಹೇಗಂದ್ರೆ ಅವ್ರಿಗೆ ಇರ್ಬೇಕು. ಇವಾಗ ನಾನು ರೆಡಿ ಆಗ್ಬೇಕಾದ್ರೆ ನಾನು ಹಾಕ್ಬೇಕು, ನಾನು ಈ ತರ ಹಾಕ್ಬೇಕು ಅಂದ್ರೆ ನಾನು 2 ವರ್ಷ ಹಾಗೆ ಮಾಡ್ತೀನಿ ನ್ಯಾಚುರಲ್ ಆಗಿ. ಏನು ಮಾಡಕ್ ಆಗ್ಲಿಲ್ಲ. ನ್ಯಾಚುರಲ್ ಅಲ್ಲಿ ಏನು ಮಾಡಕ್ ಆಗಿಲ್ಲ 2 ವರ್ಷ ಅಲ್ಲಿ. ಮಾಡೋರು ಮಾಡ್ತಾರೆ ಬ್ರೋ, ಬಟ್ ನಾನೇನು ಮಾಡಕ್ ಆಗ್ಲಿಲ್ಲ. ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ, ನಾನು ಬಲ್ಕ್ ಆಗೋದೆ ಇವಿ. ಸೊ
ಅದರಿಂದ ನನಗೆ ಅದ್ರಲ್ಲಿ ಏನೋ ನನಗೆ ಅಷ್ಟೊಂದು ರಿಸಲ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೋದೆ, ನಾನು ಸ್ಟೆರಾಯ್ಡ್ಸ್ ಹೋಗ್ಬೇಕು ಅಂತ. ಬಟ್ ಅದೊಂಥರ ಅಡಿಕ್ಷನ್ ಆಗ್ಬಿಡುತ್ತೆ ಅದು. ಸ್ಟೆರಾಯ್ಡ್ ಒಂಥರ ಅಡಿಕ್ಷನ್ ಇದ್ದಂಗೆ. ನನಗೂ ಅಷ್ಟೇ, ಇವಾಗ ನಾನು ಏನೋ ವರ್ಕೌಟ್ ಮಾಡ್ಬೇಕು, ನನ್ಗೆ ಬೇಕೇ ಬೇಕು, ಇಲ್ಲ ನಾನು ವರ್ಕೌಟ್ ಮಾಡಕ್ಕೆ ಆಗಲ್ಲ. ಸೀರಿಯಸ್ ಆಗಿ? ಸೀರಿಯಸ್ ಆಗಿ ಓ ಓಕೆ. ಆತರ ಅಡಿಕ್ಷನ್ ಆಗ್ಬಿಡುತ್ತೆ. ಈಗ ನೀವು ಅದೊಂಥರ ಹೆಂಗೆ ಅಂದ್ರೆ ಪ್ರೀ ವರ್ಕೌಟ್ ತರ, ಇವಾಗ ಪ್ರೀ ವರ್ಕೌಟ್ ಆಗ್ತದೆ ಆತರ. ಇವಾಗ ಕೆಫಿನ್ ಕಿಕ್ ಹೆಂಗ್ ಹೊಡಿಯುತ್ತೆ ತಲೆಗೆ, ಹಂಗೆ ಸ್ಟೆರಾಯ್ಡ್ ಕಿಕ್ ಹೊಡಿಯುತ್ತೆ. ಏನಂದ್ರೆ ನಿಮ್ಗೆ ರಿಸಲ್ಟ್ ನೋಡಿರ್ತೀರಾ ಅದ್ರಲ್ಲಿ, ಅದು ಹಾಕಿದ್ರೆ ನಿಮ್ಗೆ ರಿಸಲ್ಟ್ ಅಂತ ಗೊತ್ತಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ಅದಕ್ಕೆ ಹೋಗ್ತೀರಾ ಅಲ್ವಾ. ಎಲ್ಲ ಗೊತ್ತಿದ್ರೆ ಓಕೆ, ಗೊತ್ತಿಲ್ದ್ರೆ ಏನೋ ಮಾಡಕ್ ಹೋಗ್ಬಿಡಿ. ಎಷ್ಟೊಂದ್ ಜನ ಸ್ಟೆರಾಯ್ಡ್ಸ್ ಹಾಕೊಂಡು ಎಣ್ಣೆ, ಸಿಗರೇಟು, ಮಿಕ್ಕಿದು ಡ್ರಗ್ಸ್ ಎಲ್ಲ ಮಾಡ್ತಾರೆ. ಓಕೆನಾ, ಅದು ಎಷ್ಟು ಒಳ್ಳೇದು, ಎಷ್ಟು ಕೆಟ್ಟದ್ದು? ಯಾವ್ದನ ಒಂದು ಮಾಡಿ, ಇಲ್ಲ ಸ್ಟೆರಾಯ್ಡ್ಸ್ ಮಾಡಿ, ಇಲ್ಲ ಡ್ರಗ್ಸ್ ಮಾಡಿ, ಇಲ್ಲ ಎಣ್ಣೆ ಹೊಡೀರಿ, ಮೂರು ಮಾಡಿದ್ರೆ ಅದೇ ಬೇಗ ಹೋಗ್ಬಿಡ್ತಾರೆ ಅಷ್ಟೇ. ವೆಂಕಟರಮಣ ಗೋವಿಂದ ಗೋವಿಂದನ ಅಷ್ಟೇ ಅಷ್ಟೇ, ಪಕ್ಕನಾ? ಪಕ್ಕ ಅದು. ಹೌದು, ಅಷ್ಟು ಬೇಗ ಕಿಲ್ ಮಾಡುತ್ತಾ ಸ್ಟೆರಾಯ್ಡ್ಸ್? ಅಂದ್ರೆ ಹೇಳಿದ್ನಲ್ಲ, ಆಚೆ ಕಡೆ ಚೆನ್ನಾಗೇ ಇರುತ್ತೆ ಬ್ರೋ ಬಾಡಿ. ಟಿ ಶರ್ಟ್ ಬಿಚ್ಚಿದ್ರೆ ನನಗೂ ಸಿಕ್ಸ್ ಪ್ಯಾಕ್ ಇದೆ ಅಂತ ತೋರಿಸಬಹುದು, ಬಟ್ ಒಳಗಡೆ ಯಾರು ಗೊತ್ತಿರುತ್ತೆ, ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ. ಎಲ್ಲ ಹೋಗ್ಬಿಟ್ಟಿರುತ್ತೆ ಬ್ರೋ. ಇವಾಗ ಹೇಗೆ ಅಂದ್ರೆ ರಿಕವರಿ ಆಗಲ್ಲ ಬೇಗ. ಹೌದು, ನಿಮ್ ಕಿಡ್ನಿ ಲಿವರ್ಗೆ ಹೈ ಪ್ರೆಷರ್ ಬೀಳ್ತಾ ಇರುತ್ತೆ. ಇವಾಗ ನಿಮ್ ಬಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್ಗೆ 100 ಮಿಲಿಗ್ರಾಮ್ ಇಂದ 80 ಮಿಲಿಗ್ರಾಮ್ ವರ್ಗು ನಿಮ್ ಬಾಡಿ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ನೀವು ಆಚೆಯಿಂದ 250 mg ಹಾಕ್ತೀರಾ ಅನ್ಕೊಳ್ಳಿ ವೀಕ್ಲಿಗೆ, ಅಂದ್ರೆ ಒಂದ್ ಶಾರ್ಟ್ಗೆ ವೀಕ್ ನೀವು 7 mg ಹೋಗ್ತೀರಾ, ಲಿಮಿಟ್ ಅಷ್ಟಿದೆ. ಬಟ್ ಒಬ್ಬೊಬ್ರು ಏನ್ ಮಾಡ್ತಾರೆ 1000 mg 2000 mg ವರೆಗೂ ಹೋಗ್ತಾರೆ. 2000 mg ಟೆಸ್ಟೋಸ್ಟೆರಾನ್. ನಮ್ಮ ಫ್ರೆಂಡ್ ಇದಾನೆ, ಒಂದು ವೀಕ್ ಅವನು 2 ಗ್ರಾಮ್ ಹೋಗ್ತಾನೆ ಟೆಸ್ಟೋಸ್ಟೆರಾನ್. ಬ್ರೋ, ಟೆಸ್ಟೋಸ್ಟೆರಾನ್ ಬಾಡಿಯಲ್ಲಿ ಏನ್ ಹೆಲ್ಪ್ ಮಾಡುತ್ತೆ? ಅದು ಏನಂದ್ರೆ ಅದು ಮೇಲ್ ಹಾರ್ಮೋನ್. ಅದು ಮೇಲ್ ಹಾರ್ಮೋನ್. ಅದೇ ಅದು ಇರೋದ್ರಿಂದ ನಮ್ಗೆ ಮಸಲ್ ಗೇನು ಮತ್ತೆ ಫ್ಯಾಟ್ ಲಾಸ್. ಇವಾಗ ಒಬ್ಬೊಬ್ಬರಿಗೆ ಇರುತ್ತೆ ನೋಡಿ, ಆಂಟಿ ಎಸ್ಟ್ರೋಜನ್ ಲೆವೆಲ್ ಬಾಡಿ ಯಾರು ಜಾಸ್ತಿ ಇರುತ್ತೋ ಅವ್ರು ಬೇಗ ಫ್ಯಾಟ್ ಆಗ್ತಾರೆ, ತುಂಬಾ ದಪ್ಪ ಇರ್ತಾರೆ. ಹಾಗಾದ್ರೆ ಬಾಡಿಯಲ್ಲಿ ಏನು ದಪ್ಪ ಆಗ್ತಾರೆ ಅಂದ್ರೆ ಬಾಡಿ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಅದರಿಂದ ದಪ್ಪ ಆಗ್ತಾರೆ ಬ್ರೋ. ಒಬೇಸ್ ಆಗೋದೇ ಅದರಿಂದ. ಬಾಡಿ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಇದ್ದರೆ ಹೈ ಟೆಸ್ಟೋಸ್ಟೆರಾನ್ ಇರುತ್ತೆ ಅನ್ಕೊಳ್ಳಿ ಬಾಡಿಲಿ, ಅವ್ರು ನೋಡಿ ಫಿಟ್ ಆಗಿರ್ತಾರೆ ಮತ್ತೆ ಆಕ್ಟಿವ್ ಆಗಿರ್ತಾರೆ, ಯಾರು ಲೇಜಿ ಆಗಿರಲ್ಲ. ಟೆಸ್ಟೋಸ್ಟೆರಾನ್ ಹೈ ಇರೋ ಮೀನ್ಸ್ ಏನಂದ್ರೆ ಹೆಲ್ತಿ ಫಿಟ್ ಆಗಿರ್ತಾರೆ. ಬ್ರೋ, ತುಂಬಾ ಟೆಸ್ಟೋಸ್ಟೆರಾನ್ ತಗೊಂಡ್ಬಿಟ್ರೆ ಏನೇನ್ ಮೀನ್ಸ್ ಕೋಪ ಗೀಪ ಎಲ್ಲ ಬರುತ್ತಾ? ಕೋಪ, ಆಂಗ್ಸೈಟಿ, ಡಿಪ್ರೆಷನ್ ಹೋಗ್ಬಿಡ್ತಾರೆ, ಬರುತ್ತಾ ಅದೆಲ್ಲ? ಓಕೆ, ಆಂಗರ್ ಇಶ್ಯೂ ಜಾಸ್ತಿ ಇರುತ್ತೆ ಬ್ರೋ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಸುಮ್ಮನೆ ಇರಬೇಕು ಅಷ್ಟೇ, ಬೇರೆ ಏನು ಮಾಡಕ್ಕಾಗಲ್ಲ. ಅದ್ರಲ್ಲಿ ಅದೇನು ಮಾಡಕ್ಕಾಗಲ್ಲ ಬ್ರೋ. ಎಷ್ಟೊಂದ್ ಜನ ಸ್ಟೆರಾಯ್ಡ್ಸ್ ತಗೊಂಡು ಮೇಲ್ ನಿಪ್ಪಲ್ಸ್ ಹತ್ರ ಗಡ್ಡೆ ಎಲ್ಲ ಆಗ್ಬಿಡುತ್ತೆ. ಹೌದು, ಓಕೆನಾ? ಹೌದು, ನೋಡಿದೀನಿ. ಎಷ್ಟೊಂದ್ ಜನಕ್ಕೆ ಆ ತರ ಗಡ್ಡೆ ಗಿಡ್ಡೆ ಎಲ್ಲ ಆಗುತ್ತೆ. ಅದು ಎಷ್ಟು ಕೆಟ್ಟದು, ಎಷ್ಟು ಒಳ್ಳೇದು? ಅದು ಆಕ್ಚುಲಿ ಏನಂದ್ರೆ, ಇವಾಗ ಸ್ಟೆರಾಯ್ಡ್ ಸೈಕಲ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಬೇಕು ಅದು ಎಸ್ಟ್ರೋಜನ್ ಕಂಟ್ರೋಲ್ ಅಂತ ಬರುತ್ತೆ ಟ್ಯಾಬ್ಲೆಟ್ಸ್. ಈಸ್ಟ್ರೋಜನ್ ಕಂಟ್ರೋಲ್ ಅದು ತಗೊಬೇಕು, ವೀಕ್ಲಿ 2 times 3 times ತಗೊಬೇಕು. ಓಕೆ, ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಟೆಸ್ಟೋಸ್ಟೆರಾನ್ ನಾವು ಆಚೆಯಿಂದ ಹಾಕಿದಾಗ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ನಾವು ಹುಟ್ಟಬೇಕಾದ್ರೆ ನಮ್ಮ ಬಾಡಿ ಎಸ್ಟ್ರೋಜನ್ ಇದ್ದೇ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡ್ರೆ ಏನು ಆಗಲ್ಲ. ಒಬ್ಬೊಬ್ರು ಹೇಳ್ತಾರೆ ಅದನ್ನ ಸರ್ಜರಿ ಮಾಡ್ಬೇಕು, ಅವೆಲ್ಲ ಸ್ಟಾರ್ಟಿಂಗ್ ಇದ್ರಲ್ಲೇನೆ. ಬ್ರೋ, ಎಷ್ಟೊಂದ್ ಜನ ಸರ್ಜರಿನೂ ಮಾಡಿಸ್ಕೊಂತಾರೆ ಬ್ರೋ. ಬ್ರೋ, ಏನ್ ತಪ್ಪು? ಯಾಕೆ ಸರ್ಜರಿ ಮಾಡಿಸ್ಕೊಬೇಕು? ಸರ್ಜರಿ ಮಾಡಿಸ್ಕೊಳೋದು ಒಳ್ಳೇದಾ, ಸರ್ಜರಿ ಮಾಡಿಸ್ಕೊಂಬಾರ್ದು ಒಳ್ಳೇದಾ? ನನಗೆ ಹೇಳೋದೇನಂದ್ರೆ ಸರ್ಜರಿ ಮಾಡಿಸ್ಕೊಂಬಾರ್ದು. ಅದಕ್ಕೆ ಅಂತಾನೆ ಬೇರೆ ಇರುತ್ತೆ ಮೆಡಿಸಿನ್ಸ್ ಇದೆ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಲೈಕ್ ಅದೆಲ್ಲ ನಿಮ್ಗೆ ಏನಂದ್ರೆ ಒಂದ್ 5,000 ರೂಪಾಯಿ ಮುಗ್ದೋಗ್ಬಿಡುತ್ತೆ. ಬಟ್ ಡಾಕ್ಟರ್ಸ್ ಏನ್ ಮಾಡ್ತಾರೆ 2-3 ಲಕ್ಷ 4-5 ಲಕ್ಷ. ಇವಾಗ ಒಬ್ಬ ಗೈನ ಆಪರೇಷನ್ ಮಾಡ್ಬೇಕಾದ್ರೆ 4-5 ಲಕ್ಷ ಕೇಳ್ತಾರಂತೆ. ಇಲ್ಲಿ ಗೈನ ಆಪರೇಷನ್ ಮಾಡಕ್ಕೆ 5 ಲಕ್ಷ? 5 ಲಕ್ಷ 5 ಲಕ್ಷ ಎರಡಕ್ಕೂ ಸೇರಿಸಿ 5 ಲಕ್ಷ. ಹಾಗಂದ್ರೆ ಒಂದು ನಿಪ್ಪಲ್ಗೆ 2.5 ಲಕ್ಷ. ಬ್ರೋ, ಯಾರ್ಯಾರು ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತೀರಾ, ವಿತೌಟ್ ಗುಡ್ ಕೋಚ್ ಯಾರು ಸ್ಟಾರ್ಟ್ ಮಾಡ್ಬೇಡಿ. ಬ್ರೋ, ಎಷ್ಟೊಂದ್ ಜನ ಹಂಗೇನೆ ಬ್ರೋ, ಏನೋ ಹಾಕಿ ಏನೋ ಬಿಟ್ಬಿಡ್ತಾರ. ಪಾಪ ಅವ್ರೆಲ್ಲ ಹೆಲ್ತ್ ಎಲ್ಲ ಹಾಳಾಗ್ಬಿಡುತ್ತೆ. ಇವಾಗ ನಿಮ್ಗೆ ಸ್ಟೇಜ್ ಹತ್ತೀರಾ, ಇವಾಗ ನನ್ನ ಸ್ಟೇಜ್ ಹತ್ತಿರ ಏನಿಲ್ಲ, ಓಕೆ ನಾವು ಮೇಂಟೆನೆನ್ಸ್ ನಮ್ಗೆ ಗೊತ್ತು, ನನ್ನ ಬಾಡಿಗೆ ಓಕೆ ನಾನು ಮಾಡ್ತೀನಿ, ಗೊತ್ತಿದ್ರೆ ಮಾಡಿ. ಇಲ್ಲ ಅಂದ್ರೆ ವೇಸ್ಟ್. ಅದೇನ್ ಗೊತ್ತಾ, ನೀವು ಲಕ್ಷ ಖರ್ಚು ಮಾಡ್ತಾರೆ ಸ್ಟೆರಾಯ್ಡ್ಸ್ಗೆ, ನಿಮ್ ಬಾಡಿ ಅವರೇ ಹಾಳು ಮಾಡ್ಕೊಂತಾರೆ. ಅದ್ರ ಬದಲು ತಿನ್ನಿ, ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು. ಅದಕ್ಕಿಂತ ಬೇರೆ ಮೇಲೆ. ಬ್ರೋ, ನೀವೇನಂತೀರಾ? ಇವಾಗ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಇದಾರಪ್ಪ, ಅವರೆಲ್ಲ ಸ್ಟೆರಾಯ್ಡ್ ಸೈಕಲ್ ಸ್ಟಾರ್ಟ್ ಮಾಡ್ತಾರೆ. ಸ್ಟೆರಾಯ್ಡ್ ಸೈಕಲ್ ಅಲ್ಲಿ ಇರ್ತಾರ ಅವರು, ಓಕೆನಾ? ಅವರು ಜನರಿಗೆ ತೋರಿಸ್ತಾರೆ ಏನಂತ, ನಾನು ಇವತ್ತು ಈ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ಇವತ್ತು ತಿಂತಾ ಇದ್ದೀನಿ, ಅದನ್ನ ಆನ್ಲೈನ್ ಅಲ್ಲಿ ಹಾಕೋದು ಎಷ್ಟು ಒಳ್ಳೇದು, ಎಷ್ಟು ಕೆಟ್ಟದು? ಅದರಿಂದ ಜನ ಇನ್ಫ್ಲೂಯೆನ್ಸ್ ಆಗ್ತಾರ. ಆಕ್ಚುಲಿ ಅವ್ರು ಏನಕ್ಕೆ ಅದನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕ್ಲೈಂಟ್ ಸಿಕ್ಲಿ ಅಂತ.
ಕ್ಲೈಂಟ್ ಸಿಕ್ಲಿ ಅಂತ. ಹಾ. ಬೇರೆ ಏನಿಲ್ಲ. ಅವ್ರ ಬಾಡಿ ಕಂಡೀಷನ್ ಬೇರೆ ಇರುತ್ತೆ, ಇವ್ರ ಬಾಡಿ ಕಂಡೀಷನ್ ಬೇರೆ ಇರುತ್ತೆ. ಅವ್ನು ಹಾಕ್ತಾನೆ, ಇವಾಗ ನಾನ್ ಹಾಕೋ ಡೋಸು ಎಕ್ಸಾಂಪಲ್ ನೀವ್ ಹಾಕಕ್ಕಾಗಲ್ಲ, ನೀವ್ ಹಾಕೋ ಡೋಸ್ ನಾನು ಹಾಕಕ್ಕಾಗಲ್ಲ. ಇವಾಗ ನಾನು 1000 mg ನಾನು ಹೋಗ್ತಾ ಇದ್ರೆ ನೀವು 1000 mg ಹಾಕಕ್ಕಾಗಲ್ಲ, ಆತರ ಇರುತ್ತೆ. ಸೊ ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗ್ಬೇಡಿ ಬ್ರೋ. ಇವಾಗ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಸ್ಟೆರಾಯ್ಡ್ಸ್ ನ ಪ್ರಮೋಷನ್ ಮಾಡ್ತಾ ಇದಾರೆ. ಹೌದು ಮಾಡ್ತಾ ಇದ್ದಾರೆ. ಅದನ್ನ ಯಾಕೆ ಮಾಡ್ಬೇಕು? ಸರಿ, ಏನಾರೋ ರೀಸನ್ ಇದೆಯಾ? ಅವ್ರ ಬಿಸ್ನೆಸ್ ಗೋಸ್ಕರ ಬ್ರೋ, ಬರೀ ಬಿಸ್ನೆಸ್ ಗೋಸ್ಕರ ಪ್ರಮೋಷನ್ ಅಷ್ಟೇನೆ, ಅದು ಒಳ್ಳೇದಾಗೋದೇನಿದೆ ಅದ್ರಲ್ಲಿ? ಏನು ಇಲ್ಲ. ಏನಿಲ್ಲ ಹಾ. ಅಲ್ವಾ? ಏನಿದೆ ಇವಾಗ ಯಾರಿಗಾನ ಒಳ್ಳೇದಾಗುತ್ತಾ? ಇಲ್ಲ ಇಲ್ಲ. ಅದರಿಂದ ಏನಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಿಡಿ ಅಷ್ಟೇ. ಸ್ಟೆರಾಯ್ಡ್ಸ್ ಇನ್ಫ್ಲೂಯೆನ್ಸ್ ಆಗ್ಬಿಡಿ. ಓಕೆ, ನಿಮ್ಗೆ ಒಂದು ಗೋಲ್ ಇದೆಯಾ? ಇಲ್ಲ ಸುಮ್ನೆ ನಾನು ಟೈಮ್ ಪಾಸ್ ಮಾಡ್ತೀನಿ, ಈ ಹುಡುಗಿಗೋಸ್ಕರ ಮಾಡ್ತೀನಿ, ಯಾವಳು ಬರಲ್ಲ ಅಲ್ಲ. ಒಂದ್ಸತಿ ಏನನ್ನ ಹೋಯ್ತು ಪಾರ್ಟ್ಸ್ ಒಳಗಡೆ ಅಂದ್ರೆ ಹೋಗೇನೆ ಹುಡುಕ್ಬೇಕು, ಡೋನರ್ಸ್ ನ ವರ್ಷಾಂಗಟ್ಲೆ ಹುಡುಕ್ಬೇಕು. ಡೋನರ್ಸ್ ನ ಹುಡುಕ್ಬೇಕಲ್ಲ ಕಿಡ್ನಿಗೆಲ್ಲ. ಕಿಡ್ನಿ ಫೇಲ್ಯೂರ್ ಆಗಿ ಜಸ್ಟ್ ವಿತಿನ್ 1 month ಅಲ್ಲಿ ಹೋಗ್ಬಿಟ್ರು. ಮಿಸ್ಟರ್ ಕರ್ನಾಟಕ ಮಾಡಿದ್ರು ಕಾಂಪಿಟೇಷನ್ ಮಾಡ್ಕೊಂಡು ಮದ್ವೆ ಆಗಿ ಜಸ್ಟ್ 2 ತಿಂಗಳಾಗಿತ್ತು. ಮದ್ವೆ ಆಗಿ 2 ತಿಂಗಳು ಸತ್ತೋಗ್ಬಿಟ್ರು. ಕಿಡ್ನಿ ಫೇಲ್ಯೂರ್. ಓಕೆ. ಡೋನರ್ ಹುಡುಕಿದ್ರು ಸಿಗ್ಲಿಲ್ಲ. ಈ ತರ ಬ್ರೋ, ಸ್ಟೆರಾಯ್ಡ್ಸ್ ಅಷ್ಟು ಡೇಂಜರ್ ಇರುತ್ತೆ ಬ್ರೋ. ವಿತೌಟ್ ನಾಲೆಜ್ ಸ್ಟೆರಾಯ್ಡ್ಸ್ ಡೇಂಜರ್ ಏನೆ. ಹೌದು, ವಿತೌಟ್ ನಾಲೆಜ್ ಸ್ಟೆರಾಯ್ಡ್ಸ್ ಡೇಂಜರ್. ಬಟ್ ನಾಲೆಜ್ ಇರೋ ಕೋಚ್ ಹತ್ರ ಹೋದ್ರೆ ಒಳ್ಳೇದು. ಅವ್ರಿಗೂ ಗೊತ್ತಿರಲ್ಲ ಬ್ರೋ. ಇವಾಗ ಆಯ್ತಾ, ನಾಲೆಜ್ ಇದೆ ಅಂತ ಹೇಳ್ತಾರೆ, ಸುಮ್ನೆ ಏನೋ ಚುಚ್ಚಿ. ಇವಾಗ ಎಲ್ಲಾರು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಇವಾಗ ನಾನ್ ಚುಚ್ತೀನಿ ಅಂತ. ಬ್ರೋ, ಇವಾಗ ಸ್ಟೆರಾಯ್ಡ್ಸ್ ನ ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂದ್ರೆ ಪಾರ್ಲೆಜಿ ಬಿಸ್ಕೆಟ್ ಪ್ರಮೋಷನ್ ಮಾಡಲ್ವಾ, ಆ ತರ ಪ್ರಮೋಷನ್ ಆಗ್ಬಿಟ್ಟಿದೆ. ತರಕಾರಿ ಮಾಡ್ದಂಗ್ ಸಿ, ಜೀವನದಲ್ಲಿ ಏನಾರೋ ಗೋಲ್ ಏನಾರೋ ಇದ್ರೆ, ನಾನು ಇವಾಗ ಮಿಸ್ಟರ್ ಬೆಂಗಳೂರು ಮಾಡ್ಬೇಕು, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ, ಇದನ್ನ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಗೊತ್ತಾ? ಅವ್ರು ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ಅದೇ ಡಯಟ್ ತಿಂತಾರೆ, ಪ್ರಾಪರ್ ಟೈಮ್ ಊಟ ತಿಂತಾರೆ, ಪ್ರಾಪರ್ ಟೈಮ್ ವರ್ಕ್ಔಟ್ ಮಾಡ್ತಾರೆ, ಪ್ರಾಪರ್ ಆಗಿ ಸ್ಲೀಪ್ ಮಾಡ್ತಾರೆ, ಪ್ರಾಪರ್ ಹೆಲ್ತ್ ಟ್ಯಾಬ್ಲೆಟ್ಸ್ ತಗೊಂತಾರೆ, ಎಲ್ಲಾ ತಗೊಂತಾರೆ. ಅದಕ್ಕೆ ಅವ್ರಿಗೆ ಪರ್ಫೆಕ್ಟ್ ಅದು ಬಾಡಿನೂ ಅಡ್ಜಸ್ಟ್ ಆಗ್ಬಿಡುತ್ತೆ. ಒಬ್ಬೊಬ್ರು ಸ್ಟೆರಾಯ್ಡ್ಸ್ ಇವಾಗ ಏನಂದ್ರೆ ನಮ್ ಕ್ಲೈಂಟ್ಸ್, ನಾನ್ ರೆಡಿ ಮಾಡೋ ಕ್ಲೈಂಟ್ಸ್ ಒಬ್ಬರು ಹೇಗಿರ್ತಾರೆ ಅಂದ್ರೆ ಸ್ಟೆರಾಯ್ಡ್ಸ್ ಓಕೆ ತಗೊಂತಾರೆ. ಇವಾಗ ಸ್ಟೆರಾಯ್ಡ್ಸ್ ಟ್ಯಾಬ್ಲೆಟ್ಸ್ ಏನೇನ್ ಹಾಕ್ಬೇಕು ಅದೆಲ್ಲ ತಗೊಂತಾರೆ. ಅದಕ್ಕೆ ಪ್ರಿಪ್ರೇಷನ್ ಆಗಿ ಏನೇನ್ ಬೇಕು ಸೇಫ್ಟಿಗೆ ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂದ್ರೆ ಇದನ್ನು ತಗೊಬೇಕಾ ಅಂತ ಕೇಳ್ತಾರೆ. ಓಕೆ, ಆ ತರನೇ ಇದಾರೆ. ಇಷ್ಟೆಲ್ಲ ತಗೊಂಡು ಇದನ್ನು ತಗೊಬೇಕಾ? ಜಸ್ಟ್ 200-300 rupees ಅದನ್ನ ತಗೊಂಡು ನಿಮ್ ಸೇಫ್ಟಿ ನೀವು ಮಾಡ್ಕೊಡ್ರಯ್ಯ ಅಂದ್ರೆ ಇಲ್ಲ ಬೇಡ, ಅದೆಲ್ಲ ಬೇಡ. ಫಿಶ್ ಆಯಿಲ್ ಹಾಕ್ಬೇಕಾ? ಬೇಡ, ಇಲ್ಲ ಅವೆಲ್ಲ ಬೇಡ. ಮಲ್ಟಿವಿಟಮಿನ್ ಹಾಕ್ಬೇಕಾ? ಬೇಡ. ಆಮೇಲೆ ಬಂದ್ಬಿಟ್ಟು ಹೇಳ್ತಾರೆ ನನಗೆ ಇಲ್ಲಿ ನೋಯ್ತಾ ಇದೆ. ಬ್ರೋ, ನೀವ್ ಇವಾಗ ಹೇಳಿದ್ರಿ ಗೊತ್ತಾ, ಫಿಶ್ ಆಯಿಲ್ ಹಾಕ್ಬೇಕು, ಅದಾಕ್ಬೇಕು, ಇದಾಕ್ಬೇಕು ಅಂತ. ಎಷ್ಟೊಂದ್ ಜನ ಅದನ್ನ ಮಾತು ಕೇಳಲ್ಲ ಬ್ರೋ. ಬರೀ ಚುಚ್ಕೊಂತಾರೆ, ವರ್ಕೌಟ್ ಮಾಡ್ಕೊಂತಾರೆ, ಏನು ಫಾಲೋನೇ ಮಾಡಲ್ಲ ಎಷ್ಟೊಂದ್ ಜನ. ಆಮೇಲೆ ಎಷ್ಟೊಂದ್ ಜನ ಜಿಮ್ ಅಲ್ಲಿ, ನಾನ್ ನಿಮ್ ಜಿಮ್ ಅಂತ ಇಲ್ಲ, ಬೇರೆಯವ್ರ ಜಿಮ್ ಅಂತ ಇಲ್ಲ, ಎಷ್ಟೊಂದ್ ಜನ ಜಿಮ್ ಅಲ್ಲೇನೆ ಸ್ಟೆರಾಯ್ಡ್ ಪ್ರಮೋಷನ್ ಮಾಡ್ತಾರೆ ಹುಡುಗರಿಗೆ. ಕರೆಕ್ಟಾ? ಅದನ್ನ ಮಾಡೋದು ನಿಮ್ಗೇನ್ ಅನ್ಸುತ್ತೆ? ಅದನ್ನ ಮಾಡೋದ್ರಿಂದ ಜಿಮ್ ಮರ್ಯಾದೆ ಬರುತ್ತಾ ಅಥವಾ ಜಿಮ್ ಮರ್ಯಾದೆ ಹೋಗತ್ತಾ? ಬ್ರೋ, ಅದು ನಾನು ಹೇಳೋದೇನಂದ್ರೆ ಯಾರು ಜಿಮ್ ನಡೆಸ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್. ಅದು ಇವಾಗ ನಂದೇನಂದ್ರೆ ನನ್ನ ಜಿಮ್ ಹೆಸರು ಬರ್ಲಿ ಅಂತ ನಾನು ಮಾಡಿಸ್ತೀನಿ. ನಾನೇ ಹೋಗಿ ಅವ್ರಿಗೆ ಪ್ರಮೋಟ್ ಮಾಡಲ್ಲ. ನೀವು ತಗೊಳ್ಳಿ, ಬಾಡಿ ಬೇಕಾ, ಈ ತರ ಮಾಡಿ ಮಾಡಲ್ಲ. ಬಟ್ ಓಕೆ, ನಾನು ಹೇಳ್ತೀನಿ ಮಾಡ್ತೀರಾ? ಓಕೆ, ಪ್ಲಸ್ ಈ ಬ್ಲಡ್ ವರ್ಕ್ ಮಾಡ್ಕೊಂಡ್ ಬನ್ನಿ. ಓಕೆ, ನಿಮ್ ಬ್ಲಡ್ ವರ್ಕ್ ಇದೆಯಾ, ಕರೆಕ್ಟ್ ಆಗಿದೆಯಾ? ಓಕೆ, ನಾನು ಸ್ಟಾರ್ಟ್ ಮಾಡಿಸ್ತೀನಿ. ಪಕ್ಕಾ ಮಾಡ್ತೀರಾ? ಮಾಡಿ ಬ್ರೋ. ಎಲ್ಲ ಇವಾಗ ನಾವು ಒಂದು ಎನಾನ್ ಸೈಕಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬ್ಲಡ್ ರಿಪೋರ್ಟ್ ಇಂದ ಹಿಡಿದು ಎಲ್ಲ ಸ್ಟಾರ್ಟ್ ಮಾಡ್ಬೇಕಾ? ಬಿಡಿ ಬ್ರೋ. ಹೌದು, ಇರಿ ಪಾಸ್ ಮಾಡಬೇಡ ಬ್ರೋ. ನಿಮ್ ಇಷ್ಟು ವರ್ಷ ಟ್ರೈನಿಂಗ್ ಅಲ್ಲಿ ಸ್ಟೆರಾಯ್ಡ್ಸ್ ಹಾಕೊಂಡಿರೋರು ಯಾರಾದ್ರೂ ಸತ್ತೋಗಿದಾರಾ? ಅದೇ ಬ್ರೋ, ನಮ್ಮ ಫ್ರೆಂಡ್ ಹೇಳಿದ್ನಲ್ಲ ನಿಮ್ಗೆ, ಅವ್ರೊಬ್ರು ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಅಂತಾನೆ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಡೆತ್? ಅನ್ಎಕ್ಸ್ಪೆಕ್ಟೆಡ್ ಏನಂದ್ರೆ ಚೆನ್ನಾಗೇ ಇದ್ರು, ಅವ್ರ ಬಾಡಿ ನೋಡಿದ್ರೆ ನೀವು ಓಕೆ ಇವ್ರು ಸತ್ರ ಅಂತ ಹೇಳ್ತೀರಾ. ಆ ತರ ಚೆನ್ನಾಗೇ ಇದ್ರು. ನಾನು ಬೆಳಗ್ಗೆ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ, ಸಾಯಂಕಾಲ ನೈಟ್ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ಜಾಸ್ತಿ ಇದಾಗಿದೆ ಅಂತ ಅಷ್ಟೇ. ನಿಮ್ಗೇನು ಅದು ಮೇನ್ ರೀಸನ್ ಸ್ಟೆರಾಯ್ಡ್ಸ್ ಏನಾ? ಹೌದು, ಸ್ಟೆರಾಯ್ಡ್ಸ್ ಎಲ್ಲ ಅವನು ಐಡೋಸ್ ಆಗ್ತಾ ಇದ್ದ. ಏನಂದ್ರೆ ಓರಲ್ ಯೂಸ್ ಮಾಡ್ಬೇಡಿ ಯಾರು ಜಾಸ್ತಿ. ಓರಲ್ ಯೂಸ್ ಮಾಡಬಾರ್ದು. ಯೂಸ್ ಮಾಡಬಾರ್ದು. ಏನಂದ್ರೆ ಓರಲ್ ಅಂದ್ರೆ ಕಿಡ್ನಿ ಲಿವರ್ ಇಂದಾನೆ ಅದು ಬ್ಲಡ್ ಪಾಸ್ ಆಗುತ್ತೆ. ಸೊ ಓರಲ್ ಯಾರು ನಾನು ಅಷ್ಟೇ ಬ್ರೋ, ನನ್ನ ಫ್ರೆಂಡ್ಸ್ಗೆ ನಾನು ಓರಲ್ ಜಾಸ್ತಿ ಸಜೆಸ್ಟ್ ಮಾಡಲ್ಲ ಸ್ಟೆರಾಯ್ಡ್ಸ್ ಅಲ್ಲಿ. ಬ್ರೋ, ಇವಾಗ ಸ್ಟೆರಾಯ್ಡ್ಸ್ ತಗೊಳ್ಳೋರಿಗೆ ಅಥವಾ ನ್ಯಾಚುರಲ್ ಸ್ಟೆರಾಯ್ಡ್ಸ್ ಇಬ್ರು ಜನನು ಇದಾರೆ ಅನ್ಕೊಳ್ಳಿ, ಯಾರಿಗ್ ಬೇಗ ಹಾರ್ಟ್ ರಿಸ್ಕ್ ಇರುತ್ತೆ? ಸ್ಟೆರಾಯ್ಡ್ಸ್ ಅವ್ರಿಗೆ ಜಾಸ್ತಿ ಹಾರ್ಟ್ ರಿಸ್ಕ್ ಇರುತ್ತಾ, ನ್ಯಾಚುರಲ್ ಅವ್ರಿಗೆ ಜಾಸ್ತಿ ಹಾರ್ಟ್ ರಿಸ್ಕ್ ಇರುತ್ತಾ? ಸ್ಟೆರಾಯ್ಡ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಹಾರ್ಟ್ ರಿಸ್ಕ್ ಇರುತ್ತಾ? ಹಾರ್ಟ್ ರಿಸ್ಕ್ ಇರುತ್ತೆ, ಯಾಕಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ನೀವು ಸ್ಟೆರಾಯ್ಡ್ಸ್ ಹಾಕೋದ್ರಿಂದ. ಸ್ಟೆರಾಯ್ಡ್ಸ್ ತಗೊಂಡ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಇನ್ನೊಂದು ಏನಂದ್ರೆ ಇವಾಗ ಬಾಡಿ ಬಿಲ್ಡಿಂಗ್ ಅಲ್ಲಿ ಎಲ್ಲಾದ್ರೂ ಸ್ಟೆರಾಯ್ಡ್ಸ್ ಎಲ್ಲ ಇರಲ್ಲ, ಒಬ್ಬೊಬ್ರು ಪೆಪ್ಟೈಡ್ಸ್ ಹೋಗ್ತಾರೆ.
ಹ್ಯೂಮನ್ ಗ್ರೋತ್ ಹಾರ್ಮೋನ್ಸ್. ಓಕೆ ಅದರಿಂದ ಏನಾಗುತ್ತೆ, ನಮ್ ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ಬಿಗ್ ಆಗುತ್ತೆ. ಓಕೆ ಅದರಿಂದ ಏನಾಗುತ್ತೆ, ರಿಸ್ಕ್ ಜಾಸ್ತಿ. ಬಾಡಿ ಕಾಣಿಸುತ್ತೆ ಅಷ್ಟೇ ನಾನ್ ಚೆನ್ನಾಗಿದ್ದೀನಿ ಅಂತ, ಒಳಗೆಲ್ಲ ಹೋಗ್ಬಿಟ್ಟಿರುತ್ತೆ, ಕಿತ್ಕೊಂಡ್ಬಿಟ್ಟಿರುತ್ತಲ್ಲ. ನಮ್ ಬಾಡಿಲಿ ಇಷ್ಟು, ಈ ಬಾಡಿ ಪಾರ್ಟ್ ಇಷ್ಟೇ ಇರ್ಬೇಕು ಅಂತ ಇರುತ್ತೆ. ನೀವ್ ಇನ್ನೂ ಬ್ರಾಡ್ ಆಗಿ ಕಾಣ್ಬೇಕು ಅಂತ ಹಾರ್ಮೋನ್ಸ್ ತಗೊಂಡಾಗ ಏನಾಗುತ್ತೆ, ಒಳಗಡೆ ಹಾರ್ಮೋನ್ಸ್ ದಪ್ಪ ಆಗುತ್ತೆ, ಹಾರ್ಟ್ ಪಂಪ್ ಕಷ್ಟ ಆಗುತ್ತೆ. ಅದು ಅಲ್ದಿರ ಇವಾಗ ಒಂದ್ ಏನ್ ಟ್ರೆಂಡ್ ಆಗ್ಬಿಟ್ಟಿದೆ, ಇನ್ಸುಲಿನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಇನ್ಸುಲಿನ್ ನಾನು ಎಷ್ಟೋ ಜನ ನೋಡಿದೀನಿ ಇನ್ಸುಲಿನ್ ಯೂಸ್ ಮಾಡೋದು. ಓಕೆನಾ, ಅದು ಎಷ್ಟು ಡೆಡ್ಲಿ ಅಂದ್ರೆ ಇನ್ಸುಲಿನ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಎಷ್ಟೋ ಜನ ಗೊತ್ತಿಲ್ಲ. ಬ್ರೋ ನೀವ್ ಯಾಕೆ ಹೇಳ್ತೀರಾ ಇನ್ಸುಲಿನ್ ಅಷ್ಟು ಡೆಡ್ಲಿ ಬಾಡಿ ಬಿಲ್ಡಿಂಗ್ ಗೆ? ಏನಕ್ಕೆ ಡೆಡ್ಲಿ ಅಂದ್ರೆ, ಇವಾಗ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಎಲ್ಲ ಸಾಯೋದೇ ಅದರಿಂದ ಬ್ರೋ, ಇನ್ಸುಲಿನ್ ಇಂದಾನೆ. ಎಲ್ಲ ಹಾರ್ಟ್ ಅಟ್ಯಾಕ್, ಆಲ್ಮೋಸ್ಟ್ ಆಲ್ ಎಲ್ಲರೂ ಹಾರ್ಟ್ ಅಟ್ಯಾಕ್. ಪ್ಲಸ್ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕಿಂತ ಅವರು ಏನಾಗುತ್ತೆ ಅಂದ್ರೆ, ಇವಾಗ ಇನ್ಸುಲಿನ್ ಡೋಸ್ ಇರುತ್ತೆ, ಮಾರ್ನಿಂಗು ಈವ್ನಿಂಗ್ ಡೋಸ್ ಇರುತ್ತೆ. ಅದು ಯಾವಾಗ ನಿಮ್ಗೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಯಾವಾಗ ಲೋ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ಮಲಗಿರ್ತೀರಾ, ಸಡನ್ ಆಗಿ ಲೋ ಆಗ್ಬಿಡುತ್ತೆ, ನೀವು ಅನ್ಕಾನ್ಶಿಯಸ್ ಆಗಿ ಹೋಗ್ತೀರಾ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ನಾನು ಆಕ್ಚುಲಿ ನಾನು ಬಾಂಬೆಲಿ ಇದ್ದಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ದ. ಅವನೇನಂದ್ರೆ ಅಲ್ಲಿ ಮಹಾರಾಷ್ಟ್ರ ಎಲ್ಲ ಹೊಡೆದಿದ್ದಾನೆ. ಸಡನ್ ಆಗಿ ಏನ್ ಮಾಡಿದಾನೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇನ್ಸುಲಿನ್ ತಗೊಂಡಿದ್ದಾನೆ. ತಗೊಂಡಿದ ತಕ್ಷಣ ಅವನು ಕಾಪ್ಸ್ ಲೋಡ್ ಮಾಡಿಲ್ಲ. ಆಕ್ಚುಲಿ ಕಾಪ್ಸ್ ಲೋಡ್ ಮಾಡಬೇಕು, ಅವ್ನು ಮಾಡಿಲ್ಲ. ಮಾಡಿದ್ರೆ ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನ ಮಾಡ್ತಾ ಮಾಡ್ತಾ ಹಂಗೆ ಬಿದ್ದೋಗ್ಬಿಟ್ಟಿದ್ದಾನೆ ಅವನು, ಕೊಲ್ಯಾಪ್ಸ್ ಆಗಿ ಅನ್ಕಾನ್ಶಿಯಸ್ ಆಗಿ. ಸಡನ್ ಆಗಿ ಏನೋ ಅವ್ರ ಅಪ್ಪ ಅಮ್ಮ ನೋಡಿ ಅವ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ನು ಇವಾಗ ಬದುಕಿದಾನ, ಅವನು ಬಚಾವು. ಇಲ್ಲ ಅಂದ್ರೆ ಅಣ್ಣ ಕೋಮಾಗ ಹೋಗ್ಬಿಟ್ಟಿರೋನು. ಈ ತರ ಆಗುತ್ತೆ. ಏನಂದ್ರೆ ನೀವು ಓಕೆ, ನಾನು ಸ್ಟೆರಾಯ್ಡ್ಸ್ ಓಕೆ, ನಾನು ಯಾರಿಗೂ ಏನೋ ಹಾಕಿ ಅಂತ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಬಟ್ ಇನ್ಸುಲಿನ್ ಯಾರು ಆಟ ಆಡಕ್ ಹೋಗ್ಬೇಡಿ. ಈಗಿನ ಎಲ್ಲ ಹುಡುಗರು ಅದನ್ನೇ ಬ್ರೋ. ಎಷ್ಟೊಂದ್ ಜನ ಹುಡುಗರು ಬ್ರೋ ನ್ಯಾಚುರಲ್ ಅಂತ ನೋಡಾಡ್ತಾರೆ. ಗೊತ್ತಾಗ್ಬಿಡುತ್ತೆ, ನ್ಯಾಚುರಲ್ ಬಾಡಿ ಗೊತ್ತಾಗತ್ತೆ ಅಲ್ವಾ? ನಮ್ಮ ಏರಿಯಾ ಇಡ್ಲಿ ಹೆಂಗೆ, ಬೇರೆ ಏರಿಯಾ ಇಡ್ಲಿ ಹೆಂಗೆ ಅಂತ ತಿಂದ್ರೆ ಗೊತ್ತಾಗಲ್ವಾ? ನಾವು ಇಷ್ಟು ವರ್ಷದಿಂದ ಇರೋದ್ರಿಂದ ನಮಗೆ ಗೊತ್ತಿರುತ್ತೆ ಯಾರು ಹೆಂಗೆ. ಹೇಳ್ಬೋದು, ನಾನು ಟ್ಯಾಬ್ಲೆಟ್ಸ್ ಹಾಕ್ತಾ ಇದೀನಿ, ನಾನು ನ್ಯಾಚುರಲ್ ಟ್ಯಾಬ್ಲೆಟ್ಸ್ ಸ್ಟೆರಾಯ್ಡ್ಸ್. ನೀವು ಓರಲ್ ಫಾರ್ಮ್ ತಗೊಳ್ಳಿ, ಇಂಜೆಕ್ಟ್ ಫಾರ್ಮ್ ತಗೊಳ್ಳಿ, ನೀವು ಪೆಪ್ಟೈಡ್ಸ್ ತಗೊಳ್ಳಿ, ಸ್ಪ್ಯಾಮ್ ತಗೊಳ್ಳಿ, ನ್ಯಾಚುರಲ್ ಅಲ್ಲ ಬ್ರೋ. ನಿಮ್ ಜಿಮ್ ಅಲ್ಲಿ ಎಷ್ಟೊಂದ್ ಜನ ಯೂತ್ಸ್ ಇದಾರೆ, ನಿಮಗ್ ಬಂದ್ ಕೇಳ್ತಾರೆ, ಬ್ರೋ ನಾನ್ ಸ್ಟೆರಾಯ್ಡ್ ಸೈಕಲ್ ಟ್ರೈ ಮಾಡ್ಲಾ, ಸ್ಟಾರ್ಟ್ ಮಾಡ್ಲಾ? ನೀವ್ ಅವ್ರಿಗೆ ಏನ್ ಹೇಳ್ತೀರಾ? ಫಸ್ಟ್ ಪಾಯಿಂಟ್ ಏನ್ ಹೇಳ್ತೀರಾ? ಫಸ್ಟ್ ಪಾಯಿಂಟ್ ನಾನು ಹೇಳೋದ್ರೆ, ನೀನ್ ಏನ್ಕಪ್ಪ ಬೇಕು ನಿಮ್ಗೆ ಸ್ಟೆರಾಯ್ಡ್ಸ್? ಯಾಕಪ್ಪ ಬೇಕು? ಇಲ್ಲ, ಎಷ್ಟೊಂದ್ ಜನ ಶೋಕಿಗೆ ಸ್ಟೆರಾಯ್ಡ್ಸ್ ಹಾಕೊಂಡು ಓಡಾಡ್ತಾರಲ್ಲ ಅವರು ಬ್ರೋ. ನಾ ಅದೇ ಹೇಳಿದ್ನಲ್ಲ, ಹೇಳಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ನೋಡಿ ಅವ್ರು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹತ್ರ ಬರೋರೆಲ್ಲ ಯಾವ ತರ ಅಂದ್ರೆ, ಲೈಕ್ ನಾರ್ಮಲ್ ಸ್ವಲ್ಪ ಹುಡುಗರು, ಬಜೆಟ್ ಇರಲ್ಲ ಅವ್ರಿಗೆಲ್ಲ. ನಿಮ್ಗೆ ಗೊತ್ತು, ಸ್ಟೆರಾಯ್ಡ್ ಸೈಕಲ್ ಮಾಡಕ್ಕೆಲ್ಲ ಅಷ್ಟೇ ತುಂಬಾ ಬೇಕು. ಅವರೆಲ್ಲ ಹೆಂಗೆ ಅಂದ್ರೆ, ಓಕೆ ಮಾಡ್ತೀರಾ, ತಿನ್ನಿ. ನಾನು ಹೇಳೋದು ಇಷ್ಟೇ, ಫಸ್ಟ್ ತಿನ್ನಿ, ತಿನ್ಬಿಟ್ಟು ಮಾಡಿ. ನಿಮ್ಗೆ ಗೋಲ್ ಇದೆಯಾ ಮಾಡಿ. ಇನ್ನು ಎಲ್ಲ ಚುಚ್ಚು ಹುಡುಗರು, ನನಗೆ ಅದ್ ಬೇಕು, ನನಗೆ ಇದ್ ಬೇಕು, ಅವನು ಈ ಟ್ಯಾಬ್ಲೆಟ್ ಕೊಟ್ಟ. ನಿಮಗೆ ಯಾರಾದ್ರೂ ಬಂದ್ ಕೇಳಿದಾರ? ಚಿಕ್ಕ ಹುಡುಗರು ಕೇಳಿದಾರೆ, ಎಷ್ಟೋ ಜನ ಕೇಳಿದಾರೆ. ಎಷ್ಟೋ ವರ್ಕ್ ಕಲ್ಸಿದ್ದೀರಾ, ಬೈಕ್ ಕಲ್ಸಿದ್ದೀರಾ, ಅಥವಾ ಇನ್ಫಾರ್ಮೇಶನ್ ಹೇಳಿ ಕಲ್ಸಿದ್ದೀರಾ? ಇವಾಗ ಒಬ್ಬೊಬ್ರು ಟ್ರೈನರ್ಸ್ ಇವಾಗ ಯಾತರ ಆಗ್ಬಿಟ್ಟಿದಾರೆ ಅಂದ್ರೆ, ಇಲ್ಲಿ ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಿ ಅಂತಲ್ಲ, ಬೆಂಗಳೂರೇ ಬ್ರೋ ಟ್ರೈನರ್ಸ್ ಪ್ರಮೋಟ್ ಮಾಡ್ತಾ ಇದಾರೆ ಬ್ರೋ. ಅಲ್ಲ, ನಾನ್ ಹೇಳೋದೇನಂದ್ರೆ, ನೀವು ಪ್ರಮೋಟ್ ಮಾಡಿ ಕೊಡಿ, ಅದಿರ್ಲಿ. ಅವ್ರಿಗೆ ನೀವೇನ್ ಕೊಡ್ತಿದ್ರ ಅಂತ ಕೊಡ್ಬೇಕು, ವಿತ್ ಲೇಬಲ್ ಕೊಡ್ಬೇಕು. ವಿತ್ ಲೇಬಲ್ ಕೊಡಲ್ಲ, ಏನ್ ಮಾಡ್ತಾರೆ, ಪೇಪರ್ ಅಲ್ಲಿ ಕೊಡೋದು. ಬ್ರೋ ನನಗೆ ಆಗಿದೆ ಬ್ರೋ, ನಾನ್ ಮಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಅವಾಗ ನಾನು ಹಾಕಿ ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ನಾನು ಯೂಸ್ ಮಾಡ್ಬೇಕಾದ್ರೆ ಪೇಪರ್ ಅಲ್ಲಿ ಕೊಟ್ಟಿದ್ದ ನನಗೆ ಕೋಚ್ ತಗೋ ಅಂತ. ನಾನು ಹಂಗೆ ನುಂಗಿದೆ, ಏನೋ ಗೊತ್ತಿದ್ದೀರಾ. ಬಟ್ ಇವಾಗ ನಾನು ಇಷ್ಟು ವರ್ಷದಲ್ಲಿ ನಾನು ಟ್ರೈನ್ ಮಾಡ್ಬಿಟ್ಟು 16 ಇಯರ್ಸ್ ಟ್ರೈನ್ ಮಾಡ್ತೀನಿ. 9 ಇಯರ್ಸ್ ಆಯ್ತು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ. ನಾನು ಇದುವರೆಗೂ ಯಾರಿಗೂ ಲೇಬಲ್ ಕಿತ್ಕೊಡೋದು, ನಾನು ಹಾಕೋ ಸ್ಟೆರಾಯ್ಡ್ಸ್ ಅವ್ರ ಹತ್ರನೇ ಇರುತ್ತೆ. ಬ್ರೋ ನಿಮ್ಗೆಲ್ಲಕ್ಕಿಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೇಕು, ಓಕೆನಾ? ಟ್ರೈನರ್ಸ್ ಇವಾಗ ಅನಾಬಾಲಿಕ್ ಸೈಕಲ್ ಸ್ಟಾರ್ಟ್ ಮಾಡಕ್ ಹೇಳ್ತಾರೆ, ಓಕೆನಾ? ನಿಮ್ಗೆ ಏನ್ ಅನ್ಸುತ್ತೆ, ಒಬ್ಬ ಟ್ರೈನರು ಒಬ್ಬ ಸ್ಟೂಡೆಂಟ್ ಇಂದ ಎಷ್ಟು ದುಡ್ಡು ಮಾಡ್ಕೊಂತಾರೆ ಅನಾಬಾಲಿಕ್ಸ್ ಇಂದ? ಬ್ರೋ ಅದು ಡಿಪೆಂಡ್ ಆಗುತ್ತೆ ಬ್ರೋ. ಇವಾಗ ಎಲ್ಲಾರು ಕೋಟ್ಯಾಧಿಪತಿಗಳೇ ಇರಲ್ಲ. ಇವಾಗ ದುಡ್ಡಿರೋರು ಬಂದ ದುಡ್ಡು ಮಾಡ್ಕೊಂತಾರೆ. ಇವಾಗ ಒಬ್ಬೊಬ್ರು ಇರ್ತಾರೆ 2000 3000 ರೂಪಾಯಿಗೂ ಮಾಡೋರು ಇರ್ತಾರೆ, ಲಕ್ಷ ರೂಪಾಯಿಗೂ ಮಾಡೋರು ಇರ್ತಾರೆ. ಆಕ್ಚುಲಿ ನಾನ್ ರೆಡಿ ಇರ್ಬೇಕಾದ್ರೆ ನನಗೇನೆ 80,000 ಕೇಳಿದ್ರು, ಬರೀ ಒಂದ್ ತಿಂಗಳಿಗೆ 80,000 ಕೇಳಿದ್ರು. ಬ್ರೋ ಹೇಳಿ, 80,000 ಕೇಳಿದ್ರು ನನಗೆ. ನಂಬ್ತೀರಾ? ಅವಾಗ ಅದು ಬರೀ ಸ್ಟೆರಾಯ್ಡ್ಸ್ಗೆ 1 ಮಂತ್ಗೆ 80,000. 1 ಮಂತ್ಗೆ 80,000. ಆಮೇಲೆ ಸಪ್ಲಿಮೆಂಟ್ಸ್ ಎಲ್ಲ ಸಪ್ರೇಟ್, ಅದು ವೇ ಪ್ರೋಟೀನ್ ಮತ್ತೆ EAA BCAA ಅದಕ್ಕೆಲ್ಲ ಸಪ್ರೇಟ್ ಅಂತ 80,000 ಕೊಡ್ಬೇಕಂತ ಮಂತ್ಲಿಗೆ. ಯಾರು ಇಲ್ಲ ಬ್ರೋ, ಇಲ್ಲೇ ಮಹಾಲಕ್ಷ್ಮಿ ಹೋಟೆಲ್, ಅವ್ರ ಹೆಸರೆಲ್ಲ ಹೇಳಕ್ ನಾನು ಇಷ್ಟಪಡಲ್ಲ. ಇಲ್ಲಿ ಆ ತರ ಮಾಡಿದ್ರು ನಮಗೆ ಗೊತ್ತಾ, ನೋಡಿರ್ತೀರಾ ನೀವು? ನೋಡಿ ನಮ್ಮ ಏರಿಯಾ ಅವರೆಲ್ಲ ಗೊತ್ತಿರ್ತಾರೆ ಬ್ರೋ. ಆ ತರ ಕೇಳಿದ್ರು
ಎಷ್ಟೋ ಜನ ನನಗೆ ನೀನ್ ಮಾಡಕ್ಕಾಗಲ್ಲ, ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿರೋದಿಲ್ಲ ನನಗೆ. ಬಟ್ ನಾನಿಲ್ಲ, ನಾನು ಮಾಡೇ ಮಾಡ್ಬೇಕು ಅಂತ ಹೇಳಿ ಇವತ್ ಇದು ನಾನು ಇನ್ನೊಬ್ರು ಟ್ರೈನ್ ಮಾಡತ್ತರ ಇದೀನಿ ಈಗ. ಬ್ರೋ ಎಕ್ಸಾಂಪಲ್ ಅನ್ಕೊಡಿ, ಇವಾಗ ಏನಿಲ್ಲ ಅಂದ್ರೇನು ನಿಮ್ ಜಿಮ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 100 ಇದಾರೆ ಬ್ರೋ ಈಗ. 100 ಜನ ಇದ್ದಾರೆ. 100 ಮೆಂಬರ್ಸ್ ಅಲ್ಲಿ ನೀವೇ ಯಾರಿಗಾರೋ ಅಂದಿದ್ದೀರಾ ನೀನ್ ಸ್ಟೆರಾಯ್ಡ್ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತೀಯಾ? ಇಲ್ಲ 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 ಅಲ್ಲ ಬ್ರೋ. ಬಟ್ ಎಷ್ಟೊಂದ್ ಜನ ಟ್ರೈನರ್ಸ್ ನನ್ ಕಣ್ಣಾರೆ ನೋಡಿದೀನಿ ಬ್ರೋ. ದುಡ್ಡು ಮಾಡ್ಕೊಬೇಕಂದ್ರೆ ಡಯಟ್ ಕೊಡ್ತಾರೆ, ಅದ್ ಕೊಡ್ತಾರೆ, ಇದ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ನುಂಗಿ, ಫ್ಯಾಟ್ ಬರ್ನರ್ಸ್ ನುಂಗಿ, ಏನೇನೋ ಎಷ್ಟೊಂದಿದೆ ಬ್ರೋ. ಹೌದೌದು. ಆಕ್ಚುಲಿ ನನ್ ಬ್ರೋ ಯಾಕೆ ಟ್ರೈನರ್ಸ್ ಇದನ್ ಮಾಡ್ತಾರೆ? ಬ್ರೋ ದುಡ್ಡು ಬ್ರೋ, ಬರೀ ದುಡ್ಡು ಅಷ್ಟೇ, ಬೇರೆ ಅವ್ರಿಗೆ ಬ್ರೋ. ನಿಮ್ಗೇನ್ ಅನ್ಸುತ್ತೆ ಡಯಟ್ ಎಷ್ಟ್ ಪರ್ಸೆಂಟೇಜ್ ಒಳ್ಳೇದು, ಎಷ್ಟ್ ಪರ್ಸೆಂಟೇಜ್ ಕೆಟ್ಟದ್ದು? ಬ್ರೋ ಡಯಟ್ ಅಂತ ನಿಮ್ಗೇನ್ ಅನ್ಸುತ್ತೆ? ಸ್ಟೆರಾಯ್ಡ್ ಸೈಕಲ್ ಅಲ್ಲಿ ಇರೋರು ಮಾತ್ರ ಡಯಟ್ ಮಾಡಿದ್ರೆ ಒಳ್ಳೇದಾ, ಅಥವಾ ನಾರ್ಮಲ್ ಆಗಿ ಮನುಷ್ಯನು ಒಬ್ಬ ಡಯಟ್ ಮಾಡ್ಬೋದಾ? ಏನ್ ಡಿಫ್ರೆನ್ಸ್? ನಾರ್ಮಲ್ ಮನುಷ್ಯನು ಮಾಡ್ಬೋದು, ಏನಂದ್ರೆ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಸ್ಟೆರಾಯ್ಡ್ಸ್ ಅವ್ರು ಅಂದ್ರೆ ಮಾಡ್ಲೇಬೇಕು, ಬೇರೆ ಇಲ್ಲ ಅವ್ರಿಗೆ ಬೇರೆ ಏನು ಲೈಕ್ ಡಯಟ್ ಮಾಡಿದ್ರೆ ಇರಕ್ಕಾಗಲ್ಲ. ಯಾಕಂದ್ರೆ ಖರ್ಚು ಮಾಡ್ತಾ ಇರ್ತಾರೆ, ಸ್ಟೆರಾಯ್ಡ್ಸ್ ಹಾಕ್ತಾ ಇರ್ತಾರೆ. ನಾವೇನ್ ಡಯಟ್ ಕೊಡ್ತೀವಿ ಅದು ಮಾಡ್ಲೇಬೇಕು. ನಾರ್ಮಲ್ ಹ್ಯೂಮನ್ಸ್ ಏನಿಲ್ಲ, ಮಾಡಿ ವೀಕ್ಲಿ 4 days ಡಯಟ್ ಮಾಡಿ, 3 ದಿನ ಆರಾಮಾಗಿ ತಿನ್ನಿ, ಎಂಜಾಯ್ ಮಾಡಿ ಬ್ರೋ. ಬಟ್ ಏನ್ ಗೊತ್ತಾ, ಎಷ್ಟೊಂದ್ ಜನ ಜಿಮ್ ಟ್ರೈನರ್ಸ್, ಜಿಮ್ ಓನರ್ಸ್, ಕ್ಲೈಂಟ್ ಏನಾರೋ ಬಂದ್ರೆ ಸಾಕು, ಸರ್ ನಿಮಗ್ ಡಯಟ್ ಕೊಡ್ತೀವಿ, ನಾವು ನಿಮ್ನ ಹಂಗ್ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಸುಳ್ಳ ನಿಜಾನ? ಮಾಡ್ತಾರೆ ಬ್ರೋ, ಮಾಡ್ತಾರ ಅವೆಲ್ಲ ಮಾಡ್ತಾರೆ. ಇವಾಗ ದುಡ್ಡಿಗೆ ಅಷ್ಟೇ, ಅದೆಲ್ಲ ಬರೀ ದುಡ್ಡಿಗೆ. ಅವ್ರಿಗೇನ್ ಕನ್ಸರ್ನ್ ಇರುತ್ತೆ ಬ್ರೋ. ಇವಾಗ ಯಾರೋ ಬರ್ತಾರಪ್ಪ, ಅವನ ಹತ್ರ ಡಯಟಿಗೆ ಕಾಸು ಇರಲ್ಲ, ಬರೀ ಜಿಮ್ಮಿಂಗ್ ಮಾತ್ರ ಕಾಸು ಇರುತ್ತೆ. ನೀವು ಅವ್ರಿಗೆ ಏನ್ ಸಜೆಷನ್ ಕೊಡ್ತೀರಾ? ನಾನು ಆಕ್ಚುಲಿ ನನ್ ಜಿಮ್ ಅಲ್ಲಿ ಯಾವ ತರ ವರ್ಕೌಟ್ಸ್ ಹೇಳ್ತೀರಾ, ಯಾವ ತರ ಫುಡ್ ಹೇಳ್ತೀರಾ? ಫುಡ್ ಅವ್ರಿಗೆ ಇವಾಗ ಒಬ್ಬೊಬ್ರು ಬಜೆಟ್, ನಾನು ಹೇಳ್ತೀನಿ, ಒಬ್ಬೊಬ್ರಿಗೆ ಹೇಳ್ತೀನಿ, ನಾನು ಒಂದ್ ದಿನಕ್ಕೆ 10 ಮೊಟ್ಟೆ ತಿನ್ನಪ್ಪ ಅಂತ ಹೇಳ್ತೀನಿ. ತಿನ್ನಕ್ಕಾಗಲ್ಲ ಅಂತ ನಾನು ಹೇಳ್ತಾನೆ, ಆಯ್ತಪ್ಪ 2 ಮೊಟ್ಟೆ ತಿನ್ನ ಅಟ್ಲೀಸ್ಟ್. ನೀನ್ ವರ್ಕೌಟ್ ಮಾಡ್ತೀಯ, ವರ್ಕೌಟ್ ಹೋಗಿ ನೀನು ಮನೆಗೆ ಹೋದ್ರೆ ರಿಕವರಿ ಆಗ್ಬೇಕು, ಬೇರೆ ಮಸಲ್ಗೆ ರಿಕವರಿ ಆಗ್ತಾರೆ. ನೀನ್ ತಿರ್ಗಾ ನಾಳೆ ಬಂದು ವರ್ಕೌಟ್ ಮಾಡಿದ್ರೆ ಮಸಲ್ ಬ್ರೇಕ್ ಡೌನ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಅಟ್ಲೀಸ್ಟ್ ಒಂದ್ 2 ಮೊಟ್ಟೆ ತಿನ್ನು, ಈ ತರ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ನಾನ್ ಯಾರ ಹತ್ರನು ಡಯಟ್ಗೆಲ್ಲ ಕಾಸು ಇಸ್ಕೊಳಲ್ಲ ಬ್ರೋ, ಕೊಡ್ತೀನಿ. ಅದ್ರಲ್ಲೆಲ್ಲ ಏನ್ ಬ್ರೋ ಡಯಟ್ಗೆಲ್ಲ. ಇವಾಗ ನಮ್ಗೆ ನಾವು ಮಾಡೋ ಟೈಮಲ್ಲಿ ನಾವೆಲ್ಲ ದುಡ್ಡು ಕೊಟ್ಟು ನಾವು ಕಲ್ತಿದೀವಿ, ಮಾಡೋರು ಮಾಡ್ಕೊಂಡಿ ಬ್ರೋ. ಹಾಗಂದ್ರೆ ನೀವೊಂದು ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಓಕೆ, ನಾ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬರೀ ಸ್ಟೆರಾಯ್ಡ್ ಸೈಕಲ್ ಅಲ್ಲಿ ಇರೋ ಡಯಟ್ ಮಾಡಿದ್ರೆ ಒಳ್ಳೇದಾ, ಅಥವಾ ನಾರ್ಮಲ್ ಆಗಿ ಮನುಷ್ಯ ಜಿಮ್ಮಿಗ್ ಬಂದ್ರೆ ಅವನು ಡಯಟ್ ಮಾಡ್ಲೇಬೇಕಂತ ಏನಿಲ್ಲ ಅಲ್ವಾ? ಅಂದ್ರೆ ಅವ್ರು ಫಿಟ್ ಆಗ್ಬೇಕಂದ್ರೆ ಮಾಡ್ಲೇಬೇಕಾ? ಇವಾಗ ಬೆಳಗ್ಗೆ ಬರ್ತಾರೆ ಅನ್ಕೊಳ್ಳಿ, 5 ಗಂಟೆಗೆ ಬರ್ತಾರೆ, ಒಂದ್ 3-4 ಜನ ಇದ್ರೆ ನಮ್ ಜಿಮ್ ಅಲ್ಲಿ ಬಂದ್ ಕೆಚ್ತಾರೆ, ವೆಯ್ಟ್ ಯಾರು ಎಲ್ಲ ಕಿಡ್ಸ್ಕೊಂಡೆಲ್ಲ ಮಾಡ್ತಾರೆ. ಇಲ್ಲಿ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಉಪ್ಪಿಟ್ಟು, ಕೇಸರಿ ಬಾತು ಅವೆಲ್ಲ ಕೈಲ ತಿಂದ್ರೆ ಇಲ್ಲಿಂದ ಬರುತ್ತೆ ಬಾಡಿ, ಆಗಲ್ಲ. ಬರ್ತಾರೆ, ನಮ್ 30 ವರ್ಷದಿಂದ ಹಿಂಗೆ ಇದೀನಿ ಒಂದೇ ವೆಯ್ಟ್ ಅಂತ ಆತರ ಎಲ್ಲ ಇರ್ತಾರೆ ಜನ. ಬ್ರೋ, ಸ್ಟೆರಾಯ್ಡ್ಸ್ ಸೆಕ್ಷುವಲ್ ಲೈಫ್ಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ? ಅಂದ್ರೆ ಇವಾಗ ಅದು ಯಾವ ತರ ಆಗುತ್ತೆ ಅಂದ್ರೆ, ಸ್ಟೆರಾಯ್ಡ್ಸ್ ತಗೊಳ್ಳೋದ್ರಿಂದ ಇವಾಗ ಒಂದೊಂದು ಸ್ಟೆರಾಯ್ಡ್ಸ್ ಒಂದೊಂದ ಇರುತ್ತೆ ಬ್ರೋ. ಅಲ್ಲ, ಬಟ್ ನಿಮ್ಗೇನ್ ಅನ್ಸುತ್ತೆ ಸ್ಟೆರಾಯ್ಡ್ ಸೈಕಲ್ ಸೆಕ್ಷುವಲ್ ಲೈಫ್ ನ ಹಾಳು ಮಾಡುತ್ತಾ? ಹಾಳು ಮಾಡಲ್ಲ ಅಲ್ಲ, ಇನ್ನು ಇಂಪ್ರೂವ್ ಮಾಡುತ್ತೆ. ಅದು ಇಂಪ್ರೂವ್ ಮಾಡುತ್ತಾ? ಓಕೆ. ಸ್ಟೆರಾಯ್ಡ್ಸ್ ಅಲ್ಲಿ ಈಗ ಏನ್ ಇಂಪ್ರೂವ್ ಮಾಡುತ್ತೆ ಸೆಕ್ಷುವಲ್ ಲೈಫ್ ಅಲ್ಲಿ? ಲಿಬಿಡೋ ಎಲ್ಲ ಇನ್ಕ್ರೀಸ್ ಆಗುತ್ತೆ ಬ್ರೋ. ಓಕೆ. ಅದರಿಂದ ಅವ್ರಿಗೇನು ಸೆಕ್ಷುವಲ್ ಆಕ್ಟಿವಿಟಿ ಜಾಸ್ತಿನೇ ಆಗುತ್ತೆ ಅದರಿಂದ, ಸ್ಟೆರಾಯ್ಡ್ಸ್ ಇಂದ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತಾ? ಓಕೆ. ಸೆಕ್ಷುವಲ್ ಥಾಟ್ಸ್ ಬರೋದು ಅವು ಜಾಸ್ತಿ ಇರುತ್ತೆ, ಆತರ ಎಲ್ಲ ಬರುತ್ತಾ? ಬೇಗ ಹಾನಿ ಆಗೋದು ಆಗತ್ತಾ? ಇರಿ ಬ್ರೋ, ಇನ್ನೊಂದು ಒಂದು ಟಾಪಿಕ್ ಬ್ರೋ. ಒಬ್ಬ ಮನುಷ್ಯ ನ್ಯಾಚುರಲ್ ಬಾಡಿ ಮಾಡಕ್ಕೆ ಎಷ್ಟು ವರ್ಷ ಬೇಕು ಬ್ರೋ? ಅದು 6 ತಿಂಗಳು ಮಾಡ್ಬೋದು, 1 ವರ್ಷದಲ್ಲೂ ಮಾಡ್ಬೋದು ಬ್ರೋ. ಬಟ್ ಡಯಟ್ ಇರ್ಬೇಕಾ ನ್ಯಾಚುರಲ್ ಬಾಡಿಗೆ? ಡಯಟ್ ಇರಬೇಕು, ಡಯಟ್ ಇಲ್ಲಂದ್ರೆ ಮಾಡಕ್ಕೆ ಆಗಲ್ಲ. ಓಕೆ. ನೀವೇನೇನ್ ಹೇಳ್ತೀರಾ ನ್ಯಾಚುರಲ್ ಬಾಡಿ ಯಾರ್ಯಾರು ಮಾಡ್ಬೇಕು, ಅವ್ರಿಗೊಂದ್ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀರಾ? ನಾನು ಆಕ್ಚುಲಿ ಏನಂದ್ರೆ, ನಾನು ಯಾಕೆ ಬ್ರೋ ಸುಳ್ಳು ಹೇಳಿ, ನೀವು ಜಾಸ್ತಿ ಎನ್ಹಾನ್ಸ್ಟೇ ಮಾಡ್ಬಿಟ್ಟಿದ್ದೀರಾ ಅಂತ. ಎನ್ಹಾನ್ಸ್ಟೇ ಮಾಡೋದು, ನಾನು ನ್ಯಾಚುರಲ್ ಆಗಿ ಟ್ರೈನ್ ಮಾಡಲ್ಲ ಬ್ರೋ. ಟ್ರೈನ್ ಮಾಡಲ್ವಾ? ಓಕೆ, ಯಾಕೆ ಮಾಡಲ್ಲ? ಅಂದ್ರೆ ಆ ಪ್ರೊಸೆಸ್ ಹೆಂಗಿರುತ್ತೆ ಗೊತ್ತಾ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ಏನ್ ರಿಸಲ್ಟ್ ಬರ್ತಾ ಇಲ್ವಲ್ಲ ಅಂತ. ಬಟ್ ಲೇಟ್ ಆಗಿ ರಿಸಲ್ಟ್ ಬರುತ್ತೆ, ಬಟ್ ಅಷ್ಟು ಪೇಷನ್ಸ್ ಇರ್ಬೇಕು ಅವ್ರಿಗೆ. ಓಕೆ, ನಾನ್ ಮಾಡ್ಸೋದು ನನ್ ಪೇಷನ್ಸ್ ಇದೆ, ಅವ್ರಿಗೆ ಇರ್ಬೇಕಲ್ಲ. ಇರಲ್ಲ, ಇಲ್ಲ ನನಗೆ ಬರ್ತಾ ಇಲ್ಲ, ಓಕೆ ಹಂಗೆ ಹೋಗ್ಬಿಡ್ತಾರೆ, ಬಿಟ್ಬಿಡ್ತಾರ ಬ್ರೋ? ಜಿಮ್ಮೆ ಬಿಡ್ತಾರೆ. ಓಕೆ. ಒಬ್ಬೊಬ್ರು ಮಾಡ್ತಾರೆ. ಏನಂದ್ರೆ ಇವಾಗ ಏಜ್ ಇರುತ್ತೆ ನೋಡಿ, 16 ಇಂದ 20 years ಒಳಗಡೆ ಇರ್ತಾರಲ್ಲ, ಅವ್ರಿಗೆ ಪಟ್ ಅಂತ ಬಂದ್ಬಿಡ್ತೀವಿ. ಹುಡುಗ ಹಬ್ಬ ಇದಾನೆ,
ಹಾ ಅವನು 18 ಇಯರ್ಸ್. ಹಾ ಅವ್ನು ಇವಾಗ ರೀಸೆಂಟ್ ಕಾಂಪಿಟೇಷನ್ ಮಾಡಿಸಿದೆ ಅವ್ನಿಗೆ ನ್ಯಾಚುರಲ್ ಆಗಿ ಫುಲ್ 6 ಪ್ಯಾಕ್ ಎಲ್ಲ ಇದೆ ಅವ್ನಿಗೆ. ಅಂದ್ರೆ ಅವ್ನು ನಾವೇನೋ ಅವ್ನಿಗೇನೋ ಮಾಡಿಸಿಲ್ಲ, ಅವನೇ ಮಾಡಿ 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 ಅದು ಆಟೋಮೆಟಿಕ್ ಆಗಿ ಬಂದಿದೆ. ಮಾಡಿದ್ದಾನೆ, ಒಂದೂವರೆ ವರ್ಷ ಮಾಡಿದ್ದಾನೆ. ಆ ತರ ಅದು ಓಕೆ ಫೈನ್. ಆ ತರ ಡೆಡಿಕೇಶನ್ ಇರಬೇಕು. ಅವ್ನು ಬೆಳಗ್ಗೆನೆ ಬರ್ತಾನೆ 5 ಗಂಟೆಗೆ ಬಂದು ಜಿಮ್ ಅಪ್ ಮಾಡ್ತಾನೆ, 10 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಆ ತರ ಡೆಡಿಕೇಶನ್ ಇದ್ರೆ ಓಕೆ ಬರುತ್ತೆ. ಇಲ್ಲ ನಮ್ಗೆ 1 ಅವರ್ ಬಂದು ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಂದ್ರೆ ಸ್ಟೋರೇಟ್ಸ್ ಹಾಕೋರ್ನೆ 3 ಅವರ್ ವರ್ಕೌಟ್ ಮಾಡ್ತಾರೆ ಜಿಮ್ ಅಲ್ಲಿ. ಹೌದು ಇರುತ್ತೆ 3 ಅವರ್ ಆಗಲ್ಲ. ಕಾರ್ಡಿಯೋನೇ 1 ಅವರ್, ಬೆಳಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಇರುತ್ತೆ. ವರ್ಕೌಟ್ 3 ಅವರ್ಸ್ ಇರುತ್ತೆ. 5 ಅವರ್ಸ್ ಜಿಮ್ ಅಲ್ಲೇ ಮಾಡ್ತಾರೆ. ನ್ಯಾಚುರಲ್ ಆಗಿ 1 ಅವರ್ 45 ಮಿನಿಟ್ಸ್ ಮಾಡ್ಬಿಟ್ಟು ಬರುತ್ತೆ. ಅದು ಎಲ್ಲಿಂದ ಬರಲ್ಲ ಬ್ರೋ. ಸ್ಟೆರಾಯ್ಡ್ ಸೈಕಲ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಜೀವನದಲ್ಲಿ ಏನೇನ್ ಕಷ್ಟಗಳು ಬರುತ್ತೆ ಬ್ರೋ? ಕಷ್ಟಗಳು ಅಂದ್ರೆ ಲೈಕ್ ಅದೇ ಬ್ರೋ, ಪರ್ಸನಲ್ ಪ್ರಾಬ್ಲಮ್ಸ್ ಬಿಡಿ, ನಾರ್ಮಲ್ ವರ್ಕೌಟ್, ಡಯಟ್, ಅದು ಇದು ಎಲ್ಲ. ಇವಾಗ ಡಯಟ್ ಮಾಡಬೇಕು ಅಂದ್ರೆ ಮೇನ್ ದುಡ್ಡೇ ಪ್ರಾಬ್ಲಮ್ ಬ್ರೋ. ದುಡ್ಡು, ಮನಿ. ಇವಾಗ ಸ್ಟೆರಾಯ್ಡ್ಸ್ ಹಾಕಿದ್ರೆ ಡಯಟ್ ಮಾಡಲೇಬೇಕಾ? ಇವಾಗ ಡಯಟ್ ಮಾಡ್ಬೇಕು ಅಂದ್ರೆ ದಿನಕ್ಕೆ ಮಿನಿಮಮ್ ಅಂದ್ರೆ 500 ರೂಪಾಯಿ ಬೇಕೇ ಬೇಕು. ನಾರ್ಮಲ್ ಜಸ್ಟ್ ಮೇಂಟೈನ್ ಮಾಡ್ತೇನೆ ಅಂದ್ರೆ ಇವಾಗ ನಾನು ಅದಕ್ಕೆ ನಾನು ಮಾಡೋದಿಲ್ಲ ಬ್ರೋ. ಇವಾಗ ನಾನ್ ಜಿಮ್ ಓನರ್ ಆಗಿರ್ಬೋದು, ಬಟ್ ದಿನಕ್ಕೆ 500 ರೂಪಾಯಿ ಹೋಗುತ್ತೆ ಅಂದ್ರೆ ಉರಿಯುತ್ತೆ. ಏನು ಗುರು ಮಾಡ್ಬೇಕು? ನೀವ್ ಹೇಳ್ತೀರಿ ಸ್ಟೇಜ್ ಆಗ್ತಿಲ್ಲ ಬ್ರೋ ನೀವು ಅಂತ. ನಾನ್ ರೆಡಿ ಆಗ್ಬೇಕಾರೆ ನನ್ ಗೋಲ್ಡ್ ಚೈನ್, ನನ್ ಗಾಡಿ ಎಲ್ಲಾ ಮಾರಿ ನಾನು ರೆಡಿ ಆಗಿ ಸ್ಟೇಜ್ ಹತ್ತ ಟೈಮಲ್ಲಿ ಲಾಕ್ ಡೌನ್ ಆಗ್ಬೇಕು. ಆಕ್ಚುಲಿ ಇತ್ತು ಪ್ಲಾನ್ ಮೆನ್ಫಿಸಿಕ್ ಮಾಡ್ಬೇಕು ಅಂತ, ಬಟ್ ಏನಂದ್ರೆ ಲಾಕ್ ಡೌನ್ ಆಯ್ತು. ಸೊ ಅಲ್ಲಿ ನಾನು ಖರ್ಚು ಮಾಡಿದ್ದೆಲ್ಲ ಹೋಯ್ತಾ. ಹೌದು. ಸೊ ಇವಾಗ ತಿರ್ಗಾ ರೆಡಿ ಆಗ್ಬೇಕಾದ್ರೆ 2-3 ಲಕ್ಷ ಬೇಕು. 2-3 ಲಕ್ಷ ಬೇಕು ಬ್ರೋ. ಇವಾಗ ಪ್ರಾಪರ್ ಆಗಿ ರೆಡಿ ಆಗ್ಬೇಕಂದ್ರೆ ಸ್ಟೇಜ್ ಸುಮ್ನೆ ಹೋಗ್ಬಿಟ್ಟು ಅಲಕ್ ಬುಲಕಲ್ಲಿ ಮತ್ಕೊಂಡ್ ಬರಕ್ಕಾಗಲ್ಲ ಸ್ಟೇಜ್ ಮೇಲೆ. ಕರೆಕ್ಟ್. ನಮ್ ತರ ಬೇಜಾನ್ ಜನ ಬಂದಿರ್ತಾರೆ, ಅಜೀಪ್ ಆಗ್ಬಾರ್ದು. ಆತರ ಮಾಡ್ಬೇಕಾದ್ರೆ 2-3 ಲಕ್ಷ ಬೇಕು. ಎಲ್ಲಿಂದ ಹೋಗೋಣ 2-3 ಲಕ್ಷ ತಗೊಂಡು? ತುಂಬಾ ಕಷ್ಟ. ಇವಾಗ ಮದುವೆ ಆದ್ಮೇಲೆ ಅಂತ ಕಷ್ಟ ಏನು ಮಾಡಕ್ ಆಗಲ್ಲ ಆಯ್ತಾ. ಅಂದ್ರೆ ಆತರ ಅಂದ್ರೆ ಇವಾಗ ಅವ್ರಿಗೂ ಭಯ ಇರುತ್ತೆ. ಇವಾಗ ನಾವ್ ಈ ಫೀಲ್ಡ್ ಅಲ್ಲೇ ಇರೋದ್ರಿಂದ ನಾವೇನು ಮಾಡಕ್ ಬಿಡಲ್ಲ ಮನೇಲಿ. ಏನಕ್ಕೆ ನೀವು ನಂಬಲ್ಲ, ಪ್ರೋಟೀನ್ ಕೊಡಕ್ ಬಿಡಲ್ಲ ನಮ್ಮ ಮನೇಲಿ. ಗೊತ್ತಾ ನಿಮ್ಗೆ? ಕುಡಿಬೇಡ, ಏನೋ ಆಗ್ಬಿಟ್ರೆ ಏನ್ ಮಾಡೋದು, ಪ್ರೋಟೀನ್ ಕುಡಿಯಕ್ ಬಿಡಲ್ಲ. ಅದು ಇವಾಗ ಎಲ್ಲ ಏನೋ ನೀ ತಿಂತ್ಯಾ ತಿನ್ನು, ದಿನ 1000 ರೂಪಾಯಿ ಖರ್ಚು ಮಾಡ್ತೀಯಾ, ತಿನ್ನು ಚಿಕನ್ ತಿನ್ನು ಮಟ್ಟಿ ತಿನ್ನು ಅಂತ ಹೇಳ್ತಾರೆ ನಮ್ಮ. ಬಟ್ ಪ್ರೋಟೀನ್ ಹಾಕ್ತಾರೆ ಈ ತರ. ನೀನ್ ಆಯ್ತು 10,000 ರೂಪಾಯಿ ಪ್ರೋಟೀನ್ ತಗೊಂತ, ಬೇಡ ಏನಕ್ಕೆ ತಗೊಂತ, ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ. ನೀವ್ ಪ್ರೋಟೀನೇ ತಗೊಂಡಿಲ್ಲ? ಇಲ್ಲ ಬ್ರೋ, ನೀವ್ ಯಾರಿಗಾರ ಪ್ರೋಟೀನ್ ಸಜೆಸ್ಟ್ ಮಾಡ್ತೀರಾ? ಸ್ಟೆರಾಯ್ಡ್ ಸೈಕಲ್ ಅಲ್ಲಿ ಇರೋರ್ಗಂತೂ ಪ್ರೋಟೀನ್ ಬೇಕೇ ಬೇಕು. ಗೊತ್ತಾ, ಹೈ ಪ್ರೋಟೀನ್ ಡಯಟ್ ಮಾಡಕ್ ಆಗಲ್ಲ, ನಾನು ಸಜೆಸ್ಟ್ ಮಾಡ್ತೀನಿ ಬ್ರೋ. ಅಂದ್ರೆ ಇವಾಗ ನಾರ್ಮಲ್ ಜಿಮ್ಮಿಗೆ ಬರ್ತಾರೆ, ಓಕೆನಾ? ಸ್ಟಾರ್ಟಿಂಗ್ ಒಬ್ಬೊಬ್ರು ಇನ್ನೇನ್ ಜಿಮ್ಮಿಗೆ ಸೇರ್ಕೊಂಡಿರ್ತಾರೆ, ಎಷ್ಟ್ ದಿನ ಆಮೇಲೆ ಅವ್ರು ಪ್ರೋಟೀನ್ ತಗೊಂಡೆ ಒಳ್ಳೇದು? ಅದು 1 ಮಂತ್ ಅಂದ್ರೆ ಬ್ರೋ, ಬಾಡಿ ಅಡ್ಜಸ್ಟ್ ಆಗ್ಬೇಕಾ ಜಿಮ್ಗೆ? ಅವ್ರು ವರ್ಕೌಟ್ ಯಾವ ತರ ಮಾಡ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಬ್ರೋ. ಅವ್ರು ಓಕೆ ಹೆವಿ ವರ್ಕೌಟ್ ಮಾಡ್ತಾ ಇದಾರೆ, ಮಸಲ್ ಬ್ರೇಕ್ ಡೌನ್ ಆಗ್ತಾ ಇದೆಯಾ, ಓಕೆ ಅವ್ರಿಗೆ ಬೇಕಾ ಬೇಡವಾ, ಇಲ್ಲ ಅವ್ರು ತಿಂತಾ ಇದಾರ, ಇಲ್ಲ ಅವರು ಡೈಲಿ ಒಂದ್ 15 ಮೊಟ್ಟೆ, ಒಂದ್ ಅರ್ಧ ಕೆಜಿ ಚಿಕನ್, ಇಲ್ಲ ಪ್ರೋಟೀನ್ ಪೌಡರ್ಸ್ ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು? ನಾನು ಹೇಳೋದೇನಂದ್ರೆ ಪ್ರೋಟೀನ್ ಪೌಡರ್ ಏನಂದ್ರೆ ನೀವು ಓಕೆ ನಿಮ್ ಗೋಲ್ ಇದೆ ಮಾಡಾಗಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ, ವೇಸ್ಟ್. ವೇಸ್ಟ್ ಗೋಲ್ಸ್ ಇದ್ರೆ ಪ್ರೋಟೀನ್ ಪೌಡರ್ ಎಲ್ಲ ಯೂಸ್ಫುಲ್ ಆಗುತ್ತೆ, ಗೋಲ್ಸ್ ಇಲ್ಲ ಅಂದ್ರೆ ವೇಸ್ಟ್. ಆಕ್ಚುಲಿ ಗೋಲ್ಸ್ ಇದ್ರೂ ವೇಸ್ಟ್. ನೀವು ತಿಂತೀರಾ ಡೈಲಿ, ಇವಾಗ ನಿಮ್ ಬಾಡಿಗೆ 250 ಗ್ರಾಮ್ ಪ್ರೋಟೀನ್ ಬೇಕು ಒಂದ್ ದಿನಕ್ಕೆ ಅಂದ್ರೆ 1 ರಿಂದ 1.5 kg ಚಿಕನ್ ಬೇಕು. ಅಷ್ಟು ನೀವು ಕಡಿತೀರಾ, ಅದೇ ಕಚ್ತೀರಾ ಅಂದ್ರೆ ತಿನ್ನಿ, ತಗೊಳ್ಳಿ. ಇಲ್ಲ ಅಂದ್ರೆ ಪ್ರೋಟೀನ್ ಹೋಗ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಸೋರ್ಸ್ ಬೇಕಲ್ಲ. ಹೌದು. ಎಲ್ಲ 1.5 kg ಚಿಕನ್ ತಿನ್ನಲ್ಲ, 20 ಮೊಟ್ಟೆ ತಿನ್ಬೇಕು. ಟೈಮ್ ಅಲ್ಲಿ ಇರುತ್ತೆ. ಇವಾಗ ಒಬ್ಬೊಬ್ರು ಎಲ್ಲ ಏನಾದ್ರೆ ಬಿಸಿ ಇರುತ್ತೆ, ಲೈಫ್ ವರ್ಕ್ ಇರುತ್ತೆ. ಇವಾಗ ನಮ್ದಂದ್ರೆ ಇದೇ ಫೀಲ್ಡ್ ಬಿಡಿ, ನಾವು ತಿಂತೀವ, ನಮ್ಗೆ ಮಾಡಕ್ ಟೈಮ್ ಇರಲ್ಲ, ಆಗಲ್ಲ. ಆ ಟೈಮ್ ಏನ್ ಮಾಡಕ್ ಪ್ರೋಟೀನ್ ತಗೊಳ್ಳೇಬೇಕಾಗುತ್ತೆ. ಅಂತವ್ರಿಗೆ ಓಕೆ ತಗೊಳ್ಳಿ. ಏನ್ ಗೊತ್ತಾ, ಒಳ್ಳೆ ಬ್ರ್ಯಾಂಡೆಡ್ ತಗೊಳ್ಳಿ, ಟ್ರಸ್ಟೆಡ್ ಇರಬೇಕು. ಯಾವ್ದು ಟ್ರಸ್ಟೆಡ್ ಇಲ್ಲ ಇವಾಗ ಹೇಳ್ಬೇಕು ಅಂದ್ರೆ. ಟ್ರಸ್ಟೆಡ್ ಬ್ರ್ಯಾಂಡ್ ಯಾವ್ದು ಅನ್ಸುತ್ತೆ ನಿಮಗೆ ಪ್ರೋಟೀನ್ಸ್ ಅಲ್ಲಿ ಇವಾಗ? ಇಲ್ಲ ನಮ್ಗೆ ಆತರ ಯಾವ್ದು ಟ್ರಸ್ಟೆಡ್ ಇಲ್ವಾ? ನಾನೇ ಮಸಲ್ ಪ್ಲೇಸ್ ಮಾಡ್ತಾ ಇದ್ದೀನಿ, ನೀವು ಮಾಡ್ತೀರ ಪ್ರಮೋಷನ್ ನಿಮ್ದು, ನಮ್ದು ಅಲ್ವಲ್ಲ. ಈಗ ಅದೆಲ್ಲ ಬಿಸ್ನೆಸ್ ಬ್ರೋ, ಪ್ರಾಪರ್ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಅದೆಲ್ಲ ಪ್ರೋಟೀನ್ಸ್ ಎಲ್ಲ. ಬ್ರೋ, ಪ್ರೋಟೀನ್ ಪೌಡರ್ ಬಾಡಿಗೆ ಎಫೆಕ್ಟ್ ಮಾಡುತ್ತಾ? ಅಂದ್ರೆ ಎಫೆಕ್ಟ್ ಅಂದ್ರೆ ಏನಂದ್ರೆ ಲಿವರ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಬ್ರೋ. ಆಗುತ್ತಾ? ಆಗುತ್ತೆ. ಓಕೆ. ತಿನ್ನೋದ್ ಪ್ರೋಟೀನ್ ಒಳ್ಳೇದಾ ಅಥವಾ ಕುಡಿಯೋದ್ ಪ್ರೋಟೀನ್ ಒಳ್ಳೇದು? ಏನೇ ತಗೊಂಡ್ರು ಜಾಸ್ತಿ ಆದ್ರೆ ಬಾಡಿಗೆ ಅತಿ ಆಸೆ ಗತಿ ಕೇಡು, ಅದೇನೆ ಆಗೋದು. ಇವಾಗ ನಿಮ್ ಬಾಡಿಗೆ ನೀವು ಹೈ ಪ್ರೋಟೀನ್ ಇಂಟೇಕ್ ಮಾಡ್ತಾ ಇದ್ರೆ ಲಿವರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾವಾಗ್ಲೂ ಮಾಡಕ್ಕಾಗಲ್ಲ ಹೈ ಪ್ರೋಟೀನ್. ನಿಮ್ ಬಾಡಿಲಿ ಹೈ ಪ್ರೋಟೀನ್ ಜಾಸ್ತಿ ಆದ್ರೆ ನಿಮ್ಗೆ ಅದು ಪ್ರಾಬ್ಲಮ್. ತುಂಬಾ ಹೈ ಪ್ರೋಟೀನ್ ಅಲ್ಲೆಲ್ಲ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದ್ ಬದಲು ಕುಡಿಯೋದ್ ವಾಸಿ ಅನ್ಕೊಂಡ್ ಕುಡಿತಾರೆ, ಬಟ್ ಅದನ್ನು ಆಗುತ್ತಲ್ಲ, ಪ್ರಾಬ್ಲಮ್ ಆಗುತ್ತೆ. ಡೈಜೆಸ್ಟ್ ಆಗಲ್ಲ, ಡೈಜೆಸ್ಟ್ ಪ್ರಾಬ್ಲಮ್ ಇರುತ್ತೆ. ಓಕೆ, 1 3 months 4 months ಟ್ರಾನ್ಸ್ಫಾರ್ಮೇಶನ್ ಆಗಿ ನಾನು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತೀನಿ ಅಂದ್ರೆ ಓಕೆ. ಇಲ್ಲ ನಾನು ಹಿಂಗೆ ಲೈಫ್ ಲಾಂಗ್ ಮಾಡ್ತೀನಿ ಅಂದ್ರೆ ಕಷ್ಟ ಬ್ರೋ. ಇವಾಗ ನಂದಿನಿ ಲೆವೆಟ್ ಬಾಯ್ಸ್ ಈ ಜಿಮ್ಮಿಗೆ ಬರ್ಬೇಕಂದ್ರೆ ನಿಮ್ ಫೀಸ್ ಸ್ಟ್ರಕ್ಚರ್ ಏನು,
ನಿಮ್ ಯಾವ ತರ ಟ್ರೈನಿಂಗ್ ಇರುತ್ತೆ ಎಲ್ಲ ಹೇಳಿ. ಆಕ್ಚುಲಿ ನಮ್ ಜಿಮ್ ಫೀಸ್ ಬಂದು 700 ಇದೆ ಇವಾಗ. 700 ಪರ್ ಮಂತ್. Per month. 700 ರೂಪಾಯಿ ಗಾಯ್ಸ್. ಹಾ, ಅಡ್ಮಿಷನ್ 300 ಇದೆ, 1000 ಇದೆ. ಇನ್ ಕೇಸ್ ಕಾರ್ಡಿಯೋ ಬೇಕು ಅಂದ್ರೆ 1200 ಇದೆ. 1000 ಓಕೆ 1000 ಕೊಟ್ರೆ ಇದು ಮಾಡ್ತೀನಿ, ಅಡ್ಜಸ್ಟ್ಮೆಂಟ್ ಅದು. ಓಕೆ ನಾನು ಬಂದೆ ವೆಯ್ಟ್ ಲಾಸ್ ಈ ತರ ಎಲ್ಲ ಮಾಡ್ತೀನಿ ಅಂದ್ರೆ ಪರ್ಸನಲ್ ಟ್ರೈನಿಂಗ್ ಅದು 5000 ತಗೊಂತೀನಿ ಬ್ರೋ. ಇಲ್ಲ ನಾನು ಟ್ರಾನ್ಸ್ಫಾರ್ಮೇಶನ್ ಆಯ್ತೀನಿ ಅಂದ್ರೆ 15,000 ಮಂತ್ಲಿ. ಅಷ್ಟೇ. ಅದು ನನ್ಗೇನಂದ್ರೆ ನಾನು ನೋಡ್ಕೊಂಬಂದು ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಾನೇ ಯಾವ ತರ ಮಾಡ್ತೀನಿ ಅಂದ್ರೆ ಸ್ಟೆರಾಯ್ಡ್ಸ್ ಏನಿದೆ ನೀವು ಆ ದುಡ್ಡು ಅದಕ್ಕೆ ಅದೇ ಕೊಡಿ. ನನಗೆ ಪರ್ಸನಲ್ ಟ್ರೈನಿಂಗ್ ಇಷ್ಟು ದುಡ್ಡು ಅಷ್ಟೇ. ಅಷ್ಟೇ ನನ್ಗೆ ಏನ್ ಬಟ್ ಅದು ಕೊಟ್ರೆ ಸಾಕು. ನಾನು ಬೇರೆಯವ್ರ ತರ 2 ಲಕ್ಷ 3 ಲಕ್ಷ ಎಲ್ಲ ಕೇಳಲ್ಲ. ಇಲ್ಲ ಬ್ರೋ, ವೇಸ್ಟ್ ಅದು. 1000 ಅಲ್ಲೇ ಮುಗ್ದೋಗ್ಬಿಡುತ್ತೆ. ಸಾಕಾ? ಸಾಕು ಬ್ರೋ, ಜಾಸ್ತಿ ಬ್ರೋ. ಅದು ಇನ್ನೊಂದ್ ದಿನ ಆಗ್ಬಿಡುತ್ತೆ ಗೊತ್ತಾ, ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅವ್ರಿಗೂ. ಬ್ರೋ ಇವಾಗ ಎಷ್ಟೊಂದ್ ಜನ ICN ಕಾಂಬಿಟ್ ಮಾಡ್ತಾರಪ್ಪ, ಅಲ್ಲಿ ನಿಮ್ಗೆ ಅನ್ಸುತ್ತೆ ಸ್ಟೆರಾಯ್ಡ್ಸ್ ಹಾಕೊಂಡ್ ಬಂದಿರ್ತಾರೆ ಅಂತ. ಸ್ಟೆರಾಯ್ಡ್ಸ್ ಹಾಕಿರಲ್ಲ ಬ್ರೋ, ಪೆಪ್ಟೈಡ್ಸ್ ಹಾಕಿರ್ತಾರೆ. ಪೆಪ್ಟೈಡ್ಸ್, ಡೈರೆಕ್ಟ್ ಪೆಪ್ಟೈಡ್ಸ್, Peptides. ಸ್ಟೆರಾಯ್ಡ್ಸ್ ಹೋಗಲ್ಲ. ಸ್ಟೆರಾಯ್ಡ್ಸ್ ICN ಅಲ್ಲಿ ಯಾರ್ಯಾರು ಇದ್ದೀರಾ ಅಥವಾ ICN ಅಲ್ಲಿ ಯಾರ್ಯಾರು ಸ್ಟೆರಾಯ್ಡ್ ಹಾಕೊಂಡು ಕಾಂಪಿಟೇಷನ್ ಮಾಡ್ತಾರೆ, ಅವ್ರು ಸ್ಟೆರಾಯ್ಡ್ಸ್ ಹಾಕೊಳಲ್ಲ, ಅವ್ರು ಹಾಕೊಳೋದು ಪೆಪ್ಟೈಡ್ಸ್. ಪೆಪ್ಟೈಡ್ಸ್ ಯಾಕೆ ಹಾಕೊಂತಾರೆ? ಪೆಪ್ಟೈಡ್ಸ್ ಏನಕ್ಕೆ ಹಾಕೊಂತಾರೆ ಅಂದ್ರೆ ಅದು ಬ್ಲಡ್ ಅಲ್ಲಿ ಡಿಟೆಕ್ಟ್ ಆಗಲ್ಲ ಬ್ರೋ. ಅದು ಡಿಟೆಕ್ಟೇ ಆಗಲ್ವಾ? ನ್ಯಾಚುರಲ್ ಹಾರ್ಮೋನ್ ಅಲ್ವಾ ಅದು. ಹಾ, ಸೊ ಅದರಿಂದ ಅದು ಡಿಟೆಕ್ಟ್ ಆಗಲ್ಲ. ಇನ್ನೊಂದ್ರೆ ಸ್ಟೆರಾಯ್ಡ್ಸ್ ಹಾಕ್ತಾರೆ ಏನಂದ್ರೆ ಶಾರ್ಟ್ ಇಸ್ಟರ್ಸ್ ಹಾಕ್ತಾರೆ. ಇವಾಗ 3 days 1 days ಎಲ್ಲ ಹೋಗ್ಬಿಡುತ್ತೆ. ಈಗ ಸ್ಟೆರಾಯ್ಡ್ಸ್ ಅಂತ ಒಂದು ಬರುತ್ತೆ, ನೀವು ಮಾರ್ನಿಂಗ್ ಹಾಕೊಂಡ್ರೆ ಜಸ್ಟ್ ಅದು ಹಾಫ್ ಲೈಫ್ ಬಂದು 6 hours ಇರುತ್ತೆ. ಓಕೆ. ಅದಾದ್ಮೇಲೆ ನಿಮ್ ಬಾಡಿಲಿ ಅದು ಡಿಟೆಕ್ಟ್ ಆಗಲ್ಲ ಬ್ರೋ. ಮತ್ತೆ ಈ ICN ಅಲ್ಲೆಲ್ಲ ಮೋಸ ಮಾಡ್ತಾರೆ ಅನ್ಸುತ್ತಾ? ಮಾಡ್ತಾರೆ ಬ್ರೋ. ನ್ಯಾಚುರಲ್ ಆಗಿ ಮಾಡ್ತೀನಿ ಅಂತ ನೀವು 4-5 ವರ್ಷ ಮಾಡ್ಬೇಕು ಬ್ರೋ. ಇವಾಗೆಲ್ಲ ಚುಚ್ಚು ಹುಡುಗರೆಲ್ಲ ಹೋಗ್ಬಿಟ್ಟು ಮಾಡ್ತಾರೆ. ನಾನೇ ಮಾಡಿದೀನಲ್ಲ 8 ವರ್ಷ. ನೀವು ಬಿಡಿಯೋರು, ನೀವು ನಾನು ನಿಮ್ಗೆ ಪರಿಚಯ ಆಗಿ 8 ವರ್ಷ ಆಯ್ತಾ? 8 ವರ್ಷದಿಂದ ನೋಡ್ತಾ ಇದೀವಿ ನಾವು. ಜಾಸ್ತಿ ಆಯ್ತು, 9 ವರ್ಷ. 9 ವರ್ಷನೇ ಆಯ್ತು. 2017 ಇಂದ ಅವಾಗಿಂದ ನೋಡ್ತಾ ಇದ್ದೀನಿ ನಾನು. ನೀವು ನೋಡ್ಕೊಂಡ್ ಬಂದಿದ್ದೀರಾ ಹೇಗಿದ್ದೆ ಹೇಗಾಗಿದ್ದು ಬ್ರೋ. ಫಕ್ ಬ್ರೋ, ಸೀರಿಯಸ್ ಆಗಿ ಜೀವನ ಯಾವ ತರ ಚೇಂಜ್ ಮಾಡ್ಬಿಡ ಅಲ್ವಾ? ಅವೆಲ್ಲ ಹಿಂಗಿದ್ವಿ ಅವಾಗ. ಗೈಸ್, ಇವತ್ತಿನ ದಿನ ಹೇಮಂತ್ ಅವ್ರ ಜೊತೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಿಗ್ ನಮಸ್ಕಾರ ಮಾಡಿ ಬ್ರೋ. Bishi idli at Rameshwaram. Crazy. These idlis are the best idlis in the Bangalore town, man.